ಮೇಡಮ್ ಅವರೇ, ನಾನು ಒಬ್ಬ ರೈತರ ಮಗ ಆಗಿ ಕರೆಕ್ಟಾಗಿ ರೈತರ ತಗೊಂಬಂದು ಮಾಡ್ತಿರ್ತಾರೆ ಗೊತ್ತಾ ಮಾರ್ಕೆಟಿಗೆ, ಅಲ್ಲಿ ಬಾರ್ಗೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಎಲ್ಲೋದ್ರೂ ಬಾರ್ಗೇನ್ ಮಾಡೇ ಮಾಡ್ತೀನಿ. 5 ಸ್ಟಾರ್ ಹೋಟ್ಲಿವರೆಗೂ ಬಾರ್ಗೇನ್ ಮಾಡ್ತೀರಾ? ಯಾಕೆ ಮಾಡಲ್ಲ? ಒದ್ದು ಹೊರಗೆ ಕಳಿಸ್ತಾರೆ. ಇವಾಗ ಇಷ್ಟೆಲ್ಲ ಮಾತಾಡ್ಬಿಟ್ಟು ಇವ್ರು ಏನಾದ್ರು ಬಾರ್ಗೇನ್ ಮಾಡಿದ್ರು ಇಲ್ಲಿ ಯಾವಾಗಿದೆ ನೋಡಿ. ನಾವು ಮೈಸೂರವರು, ನಾವು ತುಂಬಾ ನಾನ್ ವೆಜ್ ಪ್ರಿಯರು. ಮೇಡಮ್ ಅವರೇ, ಹಂಗ ಅಂದ್ಬೇಡಿ, ಮತ್ತೆ ಮೈಸೂರೆಲ್ಲ ಹುಡ್ಕೊಂಬಂದು ಹೊಡಿತಾರೆ. ಫಾರ್ ದ ಫಸ್ಟ್ ಟೈಮ್ ನನಗೆ ನಂದೇ ಸಿನಿಮಾ ನೋಡಿ ನನಗೆ ತುಂಬಾ ಖುಷಿ ಆಗಿರೋದು. ನಿಮಗೆ ಖುಷಿ ಕೊಟ್ಟಿದೆ ಅಂತಂದ್ರೆ ಅಂಜಲಿ ಅಂತ ಹೇಳಿದ್ರಲ್ಲ ಪಾತ್ರ, ಅದ್ ನನಗೆ ಖುಷಿ ಆಯ್ತು. ಪಾತ್ರ ವೆರಿ ಇಂಪಾರ್ಟೆಂಟ್, ಪಾತ್ರ ನೆನ್ಪಿಡ್ತಾರೆ ಅಂತ. ನಾವು ಅಷ್ಟೇ ಪಾತ್ರ ಅಂತ ಅಷ್ಟೇ ಮಾಡಿರೋದು. ಯೂಶಲಿ ಎಲ್ಲ ಸಿನಿಮಾಲ್ ಹೇಳ್ತಿದ್ದೆ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಅಂತ, ಬಟ್ ನನಗೆ ಇಲ್ಲಿ ಯಾವಾಗ್ಲೂ ನಾನು ಇಷ್ಟಪಟ್ಟು ಕೆಲಸ ಮಾಡಿದೀನಿ. ಮಾಡ್ಬೇಕು ಅಂತ ನಾನೇ ಅಂತಲ್ಲ, ಕನ್ನಡದ ಬಗ್ಗೆ ಎಷ್ಟು ಒಲವಿದೆ ಅಂತಂದ್ರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಹೆಲೋ ಕನ್ನಡ ಪಿಚ್ಚನ ಈ ಒಂದು ವಿಶೇಷ ಸಿರೀಸ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ರಾಣಿ ಸಿನಿಮಾ ನಾನು ಇವಾಗಷ್ಟೇ ನೋಡ್ಕೊಂಡ್ ಬಂದೆ. ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಬಂದೋಗುತ್ತೆ, ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಕಿರಣ್ ರಾಜ್ ಅವರು ಚಾಕ್ಲೇಟ್ ಬಾಯ್ ಆಗಿ ನಾವು ಈಗಾಗಲೇ ನೋಡಿದೀವಿ, ಬಟ್ ಡಿಫ್ರೆಂಟ್ ಆಗಿ ಈ ಸಿನಿಮಾದಲ್ಲಿ ಆಕ್ಷನ್ ಮೂಲಕ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಮೆಚ್ಕೋತಾ ಇದ್ದಾರೆ. ಈಗೇನು ವಿಶೇಷ ಸಿರೀಸ್ ಅಂತಂದ್ರೆ, ಸಿನಿಮಾದಲ್ಲಿ ಒಂದಿಬ್ರಲ್ಲ, ಹೀರೋಯಿನ್ ಹಾಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರುವಂತ ಧರ್ಮಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ಬೇರೆಯವ್ರಿಗೆ, ಬಟ್ ಇವಾಗ ನಾನು ಅವ್ರಿಗೆ ಕ್ವಾಟ್ಲೆ ಕೊಡೋಕ್ಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ವಿಶೇಷವಾಗಿ ನಮ್ಮ ಪಾಲಿಕೆ ಬಜಾರ್ಗೆ ಕರ್ಕೊಂಡ್ಬಂದಿದ್ದೀನಿ. ಒಂದು ಟಾಸ್ಕ್ ಜೊತೆ ಬಂದಿದ್ದೀನಿ, ಅದೇನು ಅಂತ ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ರಾಧ್ಯ ಹಾಗೂ ಧರ್ಮಣ್ಣ ಇಬ್ರು ಕೂಡ ಹಾರ್ಟ್ಲಿ ವೆಲ್ಕಮ್. ಹೇಗಿದ್ದೀರಾ? ಆರಾಮಾಗಿ ನುಗ್ಗಿದ್ದೀನಿ. ಆ್ಯಕ್ಚುಲಿ ಸಿನಿಮಾ ನೋಡಿದೆ, ಈಗಲೇ ಮಾತಾಡೋಣ ಬೇಡ, ನಾನು ಆಮೇಲೆ ಮಾತಾಡಿಸ್ತೀನಿ. ಸಿನಿಮಾ ನೋಡಿದೆ, ನಿಜವಾಗ್ಲೂ ಖುಷಿ ಆಯಿತು. ನಿಮ್ಮಿಬ್ಬರ ಪಾತ್ರ ಇದೆಯಲ್ಲ, ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕು, ಅದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಹಾಗೆ ಇವಾಗ ಒಂದು ಟಾಸ್ಕ್, ನೀವು ಮಾತ್ರ ಕ್ವಾಟ್ಲೆ ಕೊಡೋದಾ? ನಾವು ಸ್ಕ್ರೀನಲ್ಲಿ ಅಷ್ಟೇ ಕೊಡೋದು ಅಲ್ವಾ? ನಾನು ಇವಾಗ ಕೊಡ್ತೀನಿ ನೋಡಿ, ಇದು ರಿಯಲ್ ಕ್ವಾಟ್ಲೆ. ಆ್ಯಕ್ಚುಲಿ ಏನಂತಂದರೆ, ನಮ್ಮ ಧರ್ಮಣ್ಣ ಅವ್ರಿಗೆ ತರಕಾರಿ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಬಟ್ ರಾಧ್ಯ ಅವ್ರಿಗೆ ಅಷ್ಟಾಗಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಈಗ ಟಾಸ್ಕ್ ಇರೋದು ಕೂಡ ಅದೇ. ಸೊ ನನ್ನ ಹತ್ರ 200 ರೂಪಾಯಿ ಇದೆ, ನಿಮಗೆ 100 ರೂಪಾಯಿ, ನಿಮಗೆ 100 ರೂಪಾಯಿ, ಮನೆ ತೊಗೊಂಡೋಗಕ್ಕಲ್ಲ, ಓಕೆನಾ? ಈ 100 ರೂಪಾಯಲ್ಲಿ ತರಕಾರಿ, ಅಂದರೆ ನಾವೀಗ ಅಂಡರ್ಗ್ರೌಂಡ್ ಮಾರ್ಕೆಟ್ಗೆ ಹೋಗ್ತೀವಿ, ಆ 100 ರೂಪಾಯಲ್ಲಿ ಜಾಸ್ತಿ ಕ್ವಾಂಟಿಟಿ ಡಿಫ್ರೆಂಟ್ ಆಗಿ ಏನೇನೆಲ್ಲ ತರಕಾರಿ ಇದೆ, ಯಾರು ಜಾಸ್ತಿ ಹೆಚ್ಚಾಗಿ ತಗೊಂಡ್ಬರ್ತಾರ, ಬರೀ ತರಕಾರಿ. ಮೇಡಮ್ ಅಲ್ವಾ, ಇರೋದೇ ಬಜಾರ್ ಅಂದ್ರೆ ತರಕಾರಿನೇ ಅಲ್ವಾ? ಓಕೆ, ಸೊ ಯಾರು ಜಾಸ್ತಿ ತಗೋತೀರಾ ಅವರಿಗೆ ಒಂದು ಗಿಫ್ಟ್ ಇದೆ. ಸೊ ಯಾರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೋ ಅವರಿಗೆ ಒಂದು ಸ್ಪೆಷಲ್ ಆಫರ್ ಇದೆ, ಓಕೆನಾ? ಅದನ್ನ ನಾನು ಈ ಟಾಸ್ಕ್ ಮುಗ್ದಾದ್ಮೇಲೆ ರಿವೀಲ್ ಮಾಡ್ತೀನಿ. ಈಗಲೇ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ, ಓಕೆನಾ? ವಿಲ್ ಸ್ಟಾರ್ಟಾ? ನೀವಲ್ಲಿ ಬಾರ್ಗೇನಿಂಗ್ ಆದ್ರೂ ಮಾಡಿ ಅಥವಾ ಫ್ರೀಯಾಗಾದ್ರೂ ಇಸ್ಕೋತಿರೋ, ಏನಾದ್ರೂ ಮಾಡಿ. ಧರ್ಮಣ್ಣ ಸರ್ ರೆಡಿನಾ? ಅಲ್ಲ, ಇದಕ್ಕೆ ಏನಂತೀರ ನೀವು? ಹೆಣ್ಮಕ್ಳು ಕೊಡ್ತಾರೆ ಅಂತ ನೋಡಿ. ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ. ಓಕೆ, ಸೊ ನಾನು ಎಲ್ಲೋದ್ರೂ ಬಾರ್ಗೇನ್ ಮಾಡೇ ಮಾಡ್ತೀನಿ. ಅಂದ್ರೆ ಏನಂದ್ರೆ ಅದೊಂದು ಇವರೆಲ್ಲ ಏನ್ ಗೊತ್ತಾ ಮೇಡಮ್ ಅವರೇ, ಇವರೆಲ್ಲ ಇಲ್ಲಿ ಸಿಟಿಲಿ ಈ ತರ ಎಲ್ಲ ಬಂದಿರ್ತಾರಲ್ಲ, ಇವ್ರು ಬಾರ್ಗೇನ್ ಮಾಡೋದೆಲ್ಲ ಇಂಥ ಕಡೆನೆ, ಬೇರೆ ಕಡೆಗೆಲ್ಲ ಮಾಡಲ್ಲ. ಹಳ್ಳಿಲಾಗಲ್ವಾ? ಅದೇನೆ, ಇವರು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋದು. ಆದ್ರೂ ಇವ್ರು ಬಾರ್ಗೇನ್ ಮಾಡೋದು ಎಲ್ಲಿ ಅಂತಂದ್ರೆ, ಟೊಮೆಟೊ ತಗೋಬೇಕಾರೆ, ತರಕಾರಿ ತಗೋಬೇಕಾರೆ, ನಮ್ಮ ರೈತರದ್ದು ಎಲ್ಲೆಲ್ಲಿ ಮಾಡ್ತಿರ್ತಾರಲ್ಲ ಅಲ್ಲಿ, ಮಾಮೂಲಿಯಾಗಿ ದೊಡ್ಡ ದೊಡ್ಡ ಹೋಟ್ಲುಗಳು ಆ ಕಡೆಗೆಲ್ಲ ಹೋದ್ರೆ ಅಲ್ಲೆಲ್ಲ ಎಲ್ಲಿ ಬಾರ್ಗೇನ್ ಮಾಡಿ. ನನಗೆ ಅದೇ ಪಾಯಿಂಟ್ ಬರ್ತಿದೆ. ಆಕ್ಚುಲಿ ಬಾರ್ಗೇನಿಂಗ್ ಈ ತರಕಾರಿ ವಿಚಾರದಲ್ಲಿ ಒಳ್ಳೇದಾ ಅಂತ ನಿಮಗೆ ಹೇಳ್ತೀನಿ ನಾನು. ಮೇಡಮ್ ಅವರೇ, ನಾನು ಒಬ್ಬ ರೈತರ ಮಗ ಆಗಿ ಹೇಳೋದಾದ್ರೆ, ಕೆಲವೊಂದು ಕಡೆ ಬಾರ್ಗೇನ್ ಅವಶ್ಯಕತೆ ಇರಲ್ಲ. ಅದರಲ್ಲೂ ಕೂಡ ಕೆಲವೊಂದು ಕಡೆ ಮಧ್ಯವರ್ತಿಗಳು ಅವರು ಆ ಥರದ್ರೆಲ್ಲ ಇರ್ತಾರಲ್ವಾ, ಅಲ್ಲಿ ಇರೋದಕ್ಕಿಂತ ಜಾಸ್ತಿ ರೇಟ್ ಮಾಡಿರ್ತಾರೆ, ಅಲ್ಲಿ ಬಾರ್ಗೇನ್ ಮಾಡಲಿ. ಕರೆಕ್ಟಾಗಿ ರೈತರ ತಗೊಂಬಂದು ಮಾಡ್ತಿರ್ತಾರೆ ಗೊತ್ತಾ ಮಾರ್ಕೆಟಿಗೆ, ಅಲ್ಲಿ ಬಾರ್ಗೇನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಪಿಜ್ಜಾ ತಗೋಬೇಕಾದ್ರೆ ಬಾರ್ಗೇನ್ ಮಾಡ್ತೀವಾ? ಇಲ್ಲ. 5 ಸ್ಟಾರ್ ಹೋಟ್ಲಿವರೆಗೂ ಬಾರ್ಗೇನ್ ಮಾಡ್ತೀರಾ? ಯಾಕೆ ಮಾಡಲ್ಲ? ಒದ್ದು ಹೊರಗೆ ಕಳಿಸ್ತಾರೆ ಅಲ್ವಾ? ಅದನ್ನೇ ನೀವು ಮನೇಲಿ ಮಾಡ್ಕೊಳ್ಳಿ. ಅದ್ರಲ್ಲಿ ನೀವೇನು 100 ರೂಪಾಯಿ ಕೊಡ್ತೀರಾ, ಅದು 10 ರೂಪಾಯಿ ಮಾಡ್ಕೋಬೋದು, ಆಯ್ತಾ? ಹಂಗೆ ಅದನ್ನ ಎಲ್ಲಿ ಮಾಡ್ಕೋಬೋದು? ತರಕಾರಿ ವ್ಯಾಪಾರ ಮಾಡಿರ್ತಕ್ಕಲ್ಲ. ಈಗ ರೋಡಲ್ಲಿ ಗಾಡಿ ಇದು ಮಾಡ್ಕೊಂಡು ಪುಟ್ಟಿಲ್ ತಗೊಂಡು, ಆಯ್ತಾ, ಸೈಕಲಲ್ಲಿ ತಗೊಂಡು ಆ ಗಾಡಿಗಳಲ್ಲಿ ತಗೊಂಬರ್ತಾರಲ್ಲ, ಅಲ್ಲಿ ಬಾರ್ಗೇನ್ ಮಾಡಬಾರ್ದು. ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತಲೂ ಗೊತ್ತಿರಬೇಕು. ಸೂಪರ್, ಎಕ್ಸಾಕ್ಟ್ಲಿ. ಸೊ ಅದು ನೋಡೋಣ, ಬಟ್ ಗೊತ್ತಿಲ್ಲ ಇವರು ಪಾಪ ಹೆಣ್ಮಗು ಅಂತ ಅಲ್ಲಿ ಯಾರಾದ್ರೂ ಕರ್ಗಿ ಇವ್ರಿಗೆ ಫ್ರೀಯಾಗಿ ಕೊಟ್ಟರು ಕೊಡ್ಬೋದು. ಚಾಲೆಂಜಾ? ಓಕೆ, ಸೊ ನೀವೆಲ್ಲೂ ಕೂಡ ರೆಡಿನಾ? ಸ್ಟ್ರಾಂಗ್ ಗುರು ಸರ್, ಇದಕ್ಕೆ ರಿಯಾಕ್ಷನ್? ಕೆಲವು ಸತಿ ರಾಂಗ್ ಗುರು. ನಾನೇನು ಹೇಳಲ್ಲ, ಇದು ಪ್ರೂವ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಅಲ್ವಾ, ಬನ್ನಿ. ಆಮೇಲೆ ನೋಡಿ ಮೇಡಮ್ ಅವರೇ, ನಾನೇ ಗೆಲ್ಲೋದು. ಯಾಕೆ ಹೇಳಿ, ನಾವು ಹೋಗ್ತಿರೋ ಮುಖ್ಯ ದ್ವಾರದಲ್ಲಿ ನೀವು ಎಂಟ್ರಿ ಆಗ್ತಿರೋದೇ ಧರ್ಮದ ದಾರಿಲಿ ನೋಡಿ, ಡಿ ಗೇಟ್. ಅಂದ್ರೆ ನಾವಿಲ್ದಲ್ಲ ಏನು ಮಾಡಲ್ಲ ಅಂತ ಗೊತ್ತಾಯ್ತಲ್ವ ಈಗ?
ಅಲ್ಲ ಅದು ಖುಷಿ ಆಗುತ್ತೆ ಆಕ್ಚುಲಿ. ಅದು ಓಕೆನಾ? ನೋಡಿ ಇಲ್ಲಿ ಹಾಕ್ಬಿಟ್ಟವ್ರೆ ಮೇಡಮ್ರೆ, ಗ್ರಾಹಕರಿಗೆ ಸುಸ್ವಾಗತ ಅಂತ ಹಾಕವ್ರೆ, ಹಂಗೆ ಕೈ ಮುಗ್ದಾರೆ. ಅದ್ರ ಅರ್ಥ ಜಾಸ್ತಿ ಮಾರ್ಜಿನ್ ಮಾಡಬೇಡಿ ಅಂತ. ಮಾರ್ಜಿನ್ ಏನದು ಇಂಗ್ಲೀಷ್ ಬರಲ್ಲ ನನಗೆ. ಬಾರ್ಗೇನ್ ಇಂಗ್ಲೀಷ್ ಬರಲ್ಲ ನೋಡಿ. ಜಾಸ್ತಿ ಇದು ಮಾಡಬೇಡಿ, ಚೌಕಾಸಿ ಮಾಡಬೇಡಿ ಅಂತ ಕನ್ನಡದಲ್ಲಿ. ಹೆಂಗ್ ಹೋಗೋಣ? ಬಲಕ್ಕೆ ಹೋಗೋಣ, ನಮ್ಮ ಬಲಕ್ಕೆ. ಹಾ ಮೇಡಮ್ರೆ ನೋಡಿ, 1 kg ಹಣ್ಣು ತಗೊಂಬಿಡಿ ಮುಗಿಯ ತಲೆಗೆ. ಪರವಾಗಿಲ್ಲ, ಅಲ್ಲೆಲ್ಲ ಜಾಸ್ತಿ ರೇಟ್ ಇದೆ ಹೊರಗೆ. ಇಲ್ಲಿ ನೋಡಿ ಮೇಡಮ್ರೆ, ಹೊರಗೆ ಜಾಸ್ತಿ ರೇಟ್ ಇದೆ. AC ಮಾರ್ಕೆಟ್ ಆದ್ರೂ 100 ರೂಪಾಯಿಗೆ kg ಆ್ಯಪಲ್ ಸಿಗ್ತಿದೆ. ಹೌದು, ನಿಜ ಜಾಸ್ತಿ ಇದೆ. ಹಾಂ, 160, 180, 140 ತನಕ ಇದೆ. ಪರವಾಗಿಲ್ಲ, 100 ರೂಪಾಯಿಗೆ 1 kg ಆ್ಯಪಲ್ ಕೊಡ್ತೀರಿ ಅಂದ್ರೆ. ಇವಾಗ ಇಷ್ಟೆಲ್ಲ ಮಾತಾಡ್ಬಿಟ್ಟು ಇವ್ರು ಏನಾದ್ರು ಬಾರ್ಗೇನ್ ಮಾಡಿದ್ರು ಇಲ್ಲಿ? ಯಾವಾಗಿದೆ ಇಲ್ಲಿ? ನಾನು ಎಲ್ಲಿ ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ದೆ ತಾನೆ. ಪ್ರೀತಿ ವಿಶ್ವಾಸಕ್ಕೆ ಬೀಳೋರು ನಾವು. ಹಾ, ಎಲ್ಲಿಂದ ಮಾಡೋಣ? ಓಕೆ, ಫಸ್ಟ್ ಗಣಪತಿಗೊಂದು ನಮಸ್ಕಾರ ಮಾಡಿ ಶುರು ಮಾಡೋಣ. ಹಲೋ ನೀವು ಜಾಗ ಬಿಡಿ ನಂಗೆ, ನಾನು ಆಲ್ರೆಡಿ ಅಂಕಲ್ ಹತ್ರ ಹೇಳಾಕಿದ್ದೆ. ನಾವು ಒಂದು ಗಣಪತಿ ಕೊಡ್ತೀವಿ ನಿಮ್ಗೆ, ತಗೊಂಡೋಗಿ ಪೂಜೆ ಮಾಡಿ, ಒಳ್ಳೇದಾಗ್ತದೆ ನಿಮ್ಗೆ. ಒಂದು ಗಣಪತಿ ಕೊಟ್ಟು ಬರ್ತೀವಿ. ಸೂಪರ್. ನೋಡಿ, ಇದು ನಮ್ಮ ರೈತರ ಮನಸ್ಸೇನು ಅಂತಂದ್ರೆ ಇದು. ನೀವು ನಮಗೆ ದುಡ್ಡು ಕೇಳಲಿಲ್ಲ ಅವರು ಮೇಡಮ್ರೆ, ಗೊತ್ತಾಯ್ತಾ? ಅದಕ್ಕೆ ಎಲ್ಲಿ ಅದೇನು ಬಾರ್ಗಿನ ಚೌಕಾಸಿ ಮಾಡಬಾರ್ದು ಕೆಲವು ಕಡೆ. ನಾನು ಮಾಡಿದ್ನಾ ಸರ್? ನಾವು ಏನ್ ಸರ್, ನಾ ನಿಮ್ ಕಡೆ ಕೇಳಿದ್ರೆ ನೀವು ನೋಡ್ರಿ ಅವ್ರ ಕಡೆ ಕೇಳ್ತಿರಲ್ಲ ನೋಡಿ. ಹಿಂಗೆ ಜನ ಇಲ್ಲ, ನಿಮ್ದು ಕಡೆಗೂ ಹೇಳ್ತಿದ್ವಿ. ಹೌದಾ? ನಮ್ ಕಡೆಗೆ ಇದ್ದಾರೆ ಒಬ್ಬ ಯಜಮಾನ್. ನಾವು ಗೊತ್ತಾಯ್ತಾ, ಅವ್ರು ಹೇಳೋದ್ರು ಕರೆಕ್ಟ್ ಆಗಿ ನ್ಯಾಯ. ನಾವು ಕೊಡ್ತೀವಿ, ನೀವು ಪೂಜೆ ಮಾಡಿ ನಿಮ್ ಕೆಲಸ ಹಿಡೀರಿ. ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ಸರ್. ಶುರು ಮಾಡಿ ಮೇಡಮ್. ಅದು ಮತ್ತೆ ತಗೊಳ್ಳಿ, ಒಂದು ಕೊಡ್ತಾನೆ ನೋಡಿ. ಪೂಜೆ ಮಾಡಿ. ಇದನ್ನ ನಾನು ಏನಿದ್ದು ಸ್ಲಿಪ್ಪರ್ ನೋಡಿದ್ರಾ? ಪೂಜೆ ಮಾಡು. ನಿಂತ್ಕೋ, ತೆಗೀರಿ, ದೇವ್ರು ಇರೋದು. ಇಲ್ಲ, ಆಫ್ ಇದು ಮಾಡಿ ಅಷ್ಟೇ. ಇರ್ಲಿ. ಓಪನಿಂಗ್ ಫ್ರೀ ನೋಡಿ. ಅದು ನಮ್ಮ ಗಣೇಶ. ಹಾ, ಹೌದಾ? ಹಾಗಾದ್ರೆ ಮಣ್ಣಿಂದ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಹಾ, ಮಣ್ಣಿಂದ. ಯಾಕೆ ಇಷ್ಟು ಪ್ರೀತಿ ನಿಮ್ಗೆ? ಯಾಕಂದ್ರೆ ನೀವು ಒಂದು ಪೂಜೆ ಮಾಡ್ಲಿ, ಇಷ್ಟೊಂದಿದ್ದಲ್ಲ. ಕನ್ನಡ ಅಭಿಮಾನಿ, ಕನ್ನಡ ಫಿಲಿಂ. ಸೂಪರ್. ಕನ್ನಡ ಅಭಿಮಾನಿ ನಾವು. ಕನ್ನಡ ಫಿಲಿಂ ಬತ್ತಾದೆ ಎಲ್ಲ. ನಾವು ಯಾವ್ದೇ ಫಿಲಂ ರಿಲೀಸ್ ಆದ್ರೂ ಫಸ್ಟ್ ದಿನ ಮಾರ್ನಿಂಗ್ ಶೋ ನೋಡ್ತೀವಿ. ಸೋ ಸ್ವೀಟ್. ಥಿಯೇಟರ್ ಅಲ್ಲೇ ನೋಡ್ತೀರಲ್ವಾ ಸರ್? ನೋಡಿ, ಇವರು ನಿಜವಾದ ನೋಡ್ತೀವಿ. ಯಾವ ಕನ್ನಡ ಫಿಲಂ ರಿಲೀಸ್ ಆದ್ರೂ ಸರಿ, ನಾವು ಹೋಗಿ ನೋಡ್ತೀವಿ. ಥ್ಯಾಂಕ್ ಯು. ನಿಮ್ ಕನ್ನಡದ ಮೇಲಿರೋ ಅಭಿಮಾನ ಹಿಂಗೆ ಇರ್ಲಿ. ಅಂಡ್ ಎಲ್ಲಾ ಕನ್ನಡದ ಪ್ರತಿಭೆಗಳಿಗೂ ಪ್ರೋತ್ಸಾಹ ಕೊಡಿ. ಅಂಡ್ ಸಿನಿಮಾನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ಹೇಳಿ. ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ ಅಲ್ಲಿ ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ, ಮರಿಬೇಡಿ. ಸಾಯ್ಪ್ರಕಾಶ್ ಅವರೆಲ್ಲ ಸಾಯ್ಪ್ರಕಾಶ್ ಕೈಗಟ್ಟು ಅವರೇ. ಓ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸರ್, ನಿಮ್ಮಿಂದನೇ ನಾವು. ಆಯ್ತು, ನಿಮ್ಮ ಆಶೀರ್ವಾದಗಳಿರಲಿ. ಥ್ಯಾಂಕ್ ಯು. ದೇವರ ಆಶೀರ್ವಾದ. ಆರಾಮ? ಜೊತೆ ಮಾಡೋರು ಇವರು. ಊಟ ಆಯ್ತಾ? ತಿಂಡಿ ಆಯ್ತಾ? ಆರಾಮ್. ಯಾವರು? ಇದೇ ಊರು, ಬೆಂಗಳೂರು. ಬೆಂಗಳೂರೇನಾ? ಗುಡ್, ಒಳ್ಳೆದಾಯ್ತು. ಹೌದಾ? ಓ, ಸೂಪರ್. ನೋಡಿದ್ರಾ ಕನ್ನಡ ಅಭಿಮಾನಿಗಳು ಎಲ್ಲರೂ? ಕನ್ನಡ ಹೇಳ್ತಾ ಇಲ್ವಾ? ಮೇಡಮ್ರೆ ಬನ್ನಿ, ಗಣಪತಿ ಇಟ್ಕೊಳ್ಳಿ. ತರಕಾರಿ ತಗೋಬೇಕಲ್ಲ. ಇದಕ್ಕೆ ಅಲ್ವಾ ನಾನು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು. ನಮ್ಮ ರಾಣಿ ಸಿನಿಮಾನ ಹೋಗಿ ನಾಳೆ ಥಿಯೇಟರ್ ಅಲ್ಲೇ ನೋಡಿ. ವೀರಶ್ರೀ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋ ಅಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವೀಗ ಗಣಪತಿ ಕೊಟ್ರು, ಹಂಗಾಗಿ ಫಸ್ಟ್ನೇದು ಪೂಜೆಯಿಂದ ಶುರು ಮಾಡ್ತೀವಿ. ತೆಂಗಿನಕಾಯಿ ತಗೊಂಡಿದ್ದೀವಿ. ತೆಂಗಿನಕಾಯಿ ಕೊಡ್ತೀವಿ. ಕೊಡ್ತೀವಿ, ನಾವೇ ಕೊಡ್ತೀವಿ, ನೀವೇನು ಇದು ಮಾಡಬೇಡಿ. ಓ, ಇದು ನಮ್ದಿದು. ದೇವರಿಗಾಗಿ ಕೊಟ್ಟಿದ್ದೀವಿ. ನೋಡಿ, ತೆಂಗಿನಕಾಯಿ ಕೊಟ್ಟಿದ್ದಾರೆ. 100 ರೂಪಾಯಿ ನಾನು ಎಲ್ಲೂ ಖರ್ಚು ಮಾಡ್ತಿಲ್ಲ. ನೋಡ್ತಿದ್ದೀರಾ ಪ್ರೀತಿ ವಿಶ್ವಾಸ. ಅವಾಗ್ಲೇ ನೋಡಿದ್ರಿ ಬಾರ್ಗೇನ್ ಮಾಡೋಲ್ಲ ಅಂತ ಅಂದ್ರು. ಅವಾಗ್ಲೇ ನೋಡಿದ್ರಿ ತುಂಬಾ ಇಷ್ಟಿಷ್ಟು ಉದ್ದ ಡೈಲಾಗ್ ಹೊಡೆದ್ರು. ಆದ್ರೆ ಯಾಕೆ ಫ್ರೀ ಆಗಿ ಇಸ್ಕೋತಾ ಇದ್ದಾರೆ? ಪ್ರೀತಿಯಿಂದ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಕರೆಕ್ಟ್ ಸರ್? ಕರೆಕ್ಟ್ ಸರ್. ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ಪ್ರೀತಿಯಿಂದ ಕೊಡ್ತೀವಿ. ನೋಡ್ರ, ನಾವೇನು ಮಾತಾಡ್ತಿಲ್ಲ, ಎಲ್ಲ ಜನನೇ ಮಾತಾಡ್ತಿದ್ದಾರೆ. ಒಂದು ಫಸ್ಟ್ನೇದು ತೆಂಗಿನಕಾಯಿ, ಕಲ್ಪವೃಕ್ಷ. ಹಂಗಾಗಿ ನಾನೇ ಗೆಲ್ಲೋದು, ಅದ್ರಾಗ ಏನು ಡೌಟ್ ಇಲ್ಲ. ಸರಿ, ನೋಡೋಣ. ಥ್ಯಾಂಕ್ ಯು ಆಂಟಿ. ನೋಡಿ ಆಂಟಿ, ಇವಾಗ ನೀವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಸೊ ಇವಾಗ ನನಗೂ ಒಳಗಡೆ ಬರಲಾ? ಥ್ಯಾಂಕ್ ಯು. ನೋಡಿ ಆಂಟಿ ನನಗೆ ಒಳಗಡೆನೆ ಕರೆದ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸೊ ಎಲ್ಲಾನು ರೀಸನಬಲ್ ಆಗಿ ಹಾಕೊಡಿ. ನಾನು ಬಾರ್ಗೇನ್ ಮಾಡಲ್ಲ, ನಂಗೆ ಗೊತ್ತು ಏನು. ಥ್ಯಾಂಕ್ ಯು ಆಂಟಿ. ಸೊ ಕೊಡಿ ಆಂಟಿ, ಎಲ್ಲ ಒಂದಷ್ಟು ವೆರೈಟಿ ಕೊಡಿ.
ನಿಮಗೋಸ್ಕರ ಏನು ತೂಕನೇ ಹಾಕಲ್ಲ, ಹಂಗೆ ಕೊಡ್ತೀನಿ ಶಾರ್ಟ್ ನೋಡಿ ಆಂಟಿ ನನ್ಗೋಸ್ಕರ ತೂಕನೇ ಹಾಕ್ದೆ ಹಂಗೆ ಕೊಡ್ತೀನಿ ಅಂತಿದ್ದಾರೆ. ಹಾಗೆ ಕೊಡ್ತೀನಿ, ನಿಮ್ಗೆ ಏನು ಬೇಕು ಹೇಳಿ ಎಲ್ಲ ಕೊಡ್ತೀನಿ. ನಂಗೆ ಕ್ಯಾರೆಟ್ ಕೊಡ್ಲ ಕ್ಯಾರೆಟ್ ಕೊಡಿ. ಒಂದು 4 ಹಾಕ್ಲಾ 2 ಹಾಕ್ಲಾ? ಆಂಟಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕಿ. ಬೀನ್ಸ್ ಹಾಕ್ಲಾ? ಹಾ ಬೀನ್ಸ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಕೊಡ್ಲ? ಕೊಡಿ ಆಂಟಿ. ಆಮೇಲೆ ಟೊಮೊಟೊ ಹಾಕ್ಲಾ? ಹಾ ಇದು ನಾಟಿ ಟೊಮೊಟೊ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಂಟಿ. ಅವ್ರು ಏನ್ ಕೇಳ್ತಾರೆ ಎಲ್ಲ ಕೊಟ್ಬಿಡು. ನೋಡಿ ಆಂಟಿ ಕೊಡಂಗಿಲ್ಲ. ಅದು ಆಂಟಿ ಇಷ್ಟ. ಪರವಾಗಿಲ್ಲ, ಕೊಡ್ತಾ ಇದ್ದೀವಿ. ನೋಡಿ ಇಷ್ಟೇ ನಮ್ಮ ಹೆಣ್ಮಕ್ಳ ಜೀವನ. ಇಲ್ಲ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ತಗೊಳ್ಳಿ. ನೋಡಿ ನಮಗೋಸ್ಕರ ಆಂಟಿ ಸಪೋರ್ಟ್ ಮಾಡ್ತಿದ್ದಾರೆ. ಆಂಟಿ ಇವಾಗ ನನ್ಗೋಸ್ಕರ ಅಂತ ತೂಕನೇ ಹಾಕದೆ ತರಕಾರಿಗಳನ್ನ ಕೊಡ್ತಾ ಇದ್ದಾರೆ. ಆಂಟಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಸಿನಿಮಾದ ಅಭಿಮಾನಿ ಅಂತ ನಂಗೆ ಗೊತ್ತಾಯ್ತು. ಕನ್ನಡದವ್ರೆ. ಸೊ ಕನ್ನಡ ಸಿನಿಮಾಗಳು ನೋಡ್ತೀರಾ ಅಲ್ವಾ? ಥಿಯೇಟರ್ಗೆ ಹೋಗಿ ನೋಡ್ತೀರಾ ಏನು? ಥಿಯೇಟ್ರಿಗೆ ಹೋಗಿ ನೋಡ್ತೀವಿ, ನಮ್ಗೆ ಹೌಸ್ಫುಲ್ ಆದಷ್ಟು ಟಿಕೆಟ್ ಸಿಕ್ಕಲ್ಲ, ವಾರ ಆದ್ಮೇಲೆ 12 ನೋಡ್ತೀವಿ. ಸೊ ಸ್ವೀಟ್. ನಮ್ಮ ರಾಣಿ ತಂಡದಿಂದ ಖಂಡಿತವಾಗ್ಲೂ ನಾವು ಕೊಡಿಸ್ತೀವಿ ಟಿಕೆಟ್ನ. ಥ್ಯಾಂಕ್ ಯು ಸೋ ಮಚ್. ಸೌತೆಕಾಯಿ ಕೊಡ್ಲಾ? ಹಾ ಏನು ಬೇಡ, ಲೆಕ್ಕ ಏನು ಬೇಡ. ಅವ್ರು ಲೆಕ್ಕನೇ ಬೇಡ ಅಂದಿದ್ದಾರೆ ನೋಡಿ ಪಾಪ. ನಮ್ಮರೆ ಏನಾರ ತಗೊಳ್ಳಿ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಕೊಡ್ಬೇಕು. ನಿಮ್ಮೊಬ್ಬರಿಗೆ ಕೊಡೋದು ನಾವು. ನೋಡ್ರಿ ಇವ್ರೊಬ್ಬರಿಗೆ ಮೀಡಿಯಾದ ಎದುರಿಗೆ ಇಷ್ಟು ಇದ್ ಮಾಡ್ತಾರೆ ಅಂತಂದ್ರೆ ಇವ್ರು ಇಲ್ಲಿ ಗೆಲ್ಲೋದು ಇವ್ರು ಮನ್ಸಿರ್ಬೇಕು ಮೇಡಮ್ ಎಲ್ಲದಕ್ಕೂ. ಅಲ್ಲ ಆಂಟಿ ಪಾಪ ನನ್ನ ಹೆಣ್ಣುಡ್ಗಿ ಅಂತ ಪ್ರೀತಿ ಹುಡುಗಿ ಅಂತ ಅವ್ರು ಕೊಡ್ತಾರೆ, ನೀವು ಕಿವಿಲ್ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಇದು ಹಾಕ್ಲೇಬೇಕು, ನೀವು ಕಿವಿಲ್ ಹೇಳಿದ್ದೆಲ್ಲ. ನಾನು ನಿಮ್ಗೆ ದುಡ್ಡು ಬೇಕಾದ್ರೆ ಹೇಳಿ ಕೊಡ್ತೀನಿ ಅಂದ್ರೆ ನನ್ಗೆ ದುಡ್ಡು ಬೇಡ. ನೋಡಿ ದುಡ್ಡು ಬೇಕಾದ್ರೆ ಹೇಳಿ ಕೊಡ್ತೀನಿ ಅಂದ್ರೆ ಏನಿದು? ಇದು ನ್ಯಾಯವಾ ಇದು? ಬೇಡ, ನೋಡ್ತಿರೋ ನಿಮ್ಗೆ ಪ್ರೇಕ್ಷಕರೇ, ಅಂತ ಹೇಳಿ. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಎಲ್ಲ ನಿಮಗೆ ಕೇಳಿಸ್ತಿದೆ, ಅವ್ರು ಮಾತಾಡಿದ್ದು ಕೇಳಿಸುತ್ತೆ. ಅಲ್ಲ ಆಕ್ಷನ್ ಇದೆಯಲ್ಲ ಕಿವಿ ಹತ್ರ ಹೋಗಿರೋದೆಲ್ಲ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಬೇಕು. ಅಕಸ್ಮಾತ್ ಮಿಸ್ ಆಗಿ ಏನಾರು ಕಟ್ ಮಾಡ್ದಂಗಿದ್ರೆ ನಾನೇ ಹಾಕ್ತೀನಿ ಆಮೇಲೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಬೆಂಡೆಕಾಯಿ ಆಂಟಿ ಮೇಡಮ್ರೆ ಕೊಡೋದಲ್ಲ, ಕೊಡೋದ್ರ ಜೊತೆಗೆ ಅದೇನೇ ನಮ್ಗೆ ಕೇಳಿ ಫಸ್ಟ್. ಅವ್ರು ಮಾಡ್ತಾರೆ. ಏನ್ ಮಾಡ್ತಾರೆ? ಏನ್ ಮೇಡಮ್ ಇದು? ಕ್ಯಾಬೇಜ್ ಕನ್ನಡದಲ್ಲಿ ಹೇಳಿ ಮೇಡಮ್ ಅವರೇ. ಎಲೆಕೋಸು. ಮೇಡಮ್ ಅವರೇ ನೀವ್ ಹೇಳ್ಬಾರ್ದು, ಸುಮ್ಮನೆ ಅವ್ರು ಜಾಸ್ತಿ ಓದಿದ್ರೆ ಹೇಳ್ಬಾರ್ದು. ಓದಿರೋದಕ್ಕೂ ಸಂಬಂಧ. ಮಂಡ್ಯದವರು ಪರವಾಗಿಲ್ಲ. ಮೈಸೂರು ಆಂಟಿ ನಾನು. ಇದೇನ್ ಮೇಡಮ್ ಅವರೇ? ಇದು ಬೆಂಡೆಕಾಯಿ. ನೋಡ್ದ ಸುಮ್ಮನಿರ್ಬೇಕು, ನೀವ್ ಹೇಳ್ಬಾರ್ದು. ಇದೇನ್ ಮೇಡಮ್ ಅವರೇ? ಸೌತೆಕಾಯಿ. ಇದೇನ್ ಮೇಡಮ್ ಅವರೇ? ಯಾವುದು? ಕ್ಯಾಪ್ಸಿಕಮ್. ಏನ್ ಮೇಡಮ್ ಇದು? ಇದು ದಪ್ಪ ಮೆಣಸಿನ್ಕಾಯಿ. ನೋಡಿದ್ರಾ ನಿಮ್ಮನ್ನೇ ಮಂಗನ್ ಮಾಡಿದ್ರು ನೀವು. ನೋಡ್ರಿ ಅವ್ರಿಗೆ ಗೆಲ್ಲಿಸ್ತಿದ್ದೀರಾ. ಏನ್ ಮೇಡಮ್ ಅವರೇ ಇದು? ಟೊಮ್ಯಾಟೊ. ಕನ್ನಡದಲ್ಲೇನು? ಟೊಮ್ಯಾಟೊನೇ ಅಲ್ವಾ ಆಂಟಿ? ಟೊಮೊಟೊನೇ, ನಾಟಿ ಟೊಮೊಟೊ. ನೋಡಿ ನಾಟಿ ಟೊಮಾಟೊ ಅಂತ ಮೇಡಮ್ ಅವರೇ. ಇದು ಗೂದೆ ಹಣ್ಣು ಅಂತ. ಇಲ್ಲ, ನಮ್ಗೆ ಇದು ಟೊಮೆಟೊ. ಕನ್ನಡದ ಅಚ್ಚ ಯಾರು ಪ್ರೇಕ್ಷಕರೇ, ನಾನು ಹೇಳಿ ಸುಳ್ಳಾದ್ರೆ ಇದ್ರದ್ದು ಟೊಮೊಟೊಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹಾಕಿ. ಯಾರ ಇದು ಚಾಲೆಂಜ್ ಬೇಕಾರೆ. ಇದು ಅದು ಬೇಡ, ಅದು ಗೂದೆ ಬೇಡ. ಹಣ್ಣು ಅಂತ ಕನ್ನಡದಲ್ಲಿ ನಿಮಗೆ ಗೊತ್ತಿಲ್ಲ. ಯಾರು ಅಂಗಡಿಲಿ ಅಥವಾ ಗಾಡಿ ತಳ್ಕೊಂಡು ಹೋಗ್ಬೇಕಾರೆ ಗೂದೆ ನಾನು ಹಣ್ಣು ನಿಮಗೆ ಗೂದೆ ಹಣ್ಣು ಗೊತ್ತಿದೆಯಾ ಅಂತಾರ. ಗೊತ್ತಿದೆಯಾ ಅಂತ ಹೇಳಲ್ಲ. ಟೊಮೆಟೊ. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಟೊಮೆಟೊನೇ ಹೇಳಿ. ಗೂದೆ ಹಣ್ಣು ಇದು. ಸರ್ ನೀವು ಯಾರು ಅಂಗಡಿ ಕರಿಬೇಕಾರೆ ಟೊಮೊಟೊ ಅಂತ ಟೊಮ್ಯಾಟೊ ಅಂತ ತಾನೆ. ಸರ್ ಕರೆ ಟೊಮೊಟೊ ಕನ್ನಡದಲ್ಲಿ ಏನ್ ಸರ್ ಗೊತ್ತಾಯ್ತಾ? ನೀವು ನಾ ಟೊಮೊಟೊ ಕರೆಯಲ್ಲ ಅಂತ ಹೇಳ್ತಿಲ್ಲ ನಾನು ಮೇಡಮ್ ಅವರೇ. ಕನ್ನಡದಲ್ಲಿ ಏನು ಅಂತ ಅಷ್ಟೇ ಕೇಳಿದ್ದು ನಾನು. ಟೊಮೆಟೊನೇ ಅಂತ ಹೇಳೋದು. ಅದೇ ನೀವು ತಪ್ಪು ಹೇಳ್ಬಾರ್ದು ಇಲ್ಲಿ, ಆಯ್ತಾ? ನಾವ್ ಇರೋದು ಹೇಳ್ತಾ ಇರೋದು ಅಷ್ಟೇ. ಇರೋದು ನೀವ್ ಹೇಳ್ತೀರಿ ಮಾಡ್ಬೇಕಾರೆ, ಅದು ಕನ್ನಡದಲ್ಲಿ ಬೇರೆ ಅರ್ಥ ಅದು. ಸರಿ, ಆಯ್ತು. ಇದೇನ್ ಮೇಡಮ್ ಅವರೇ? ಇದು ಬೀನ್ಸ್. ಅದಕ್ಕೆ ಇನ್ನೊಂದೆಲ್ಲ ಏನಂತಾರೆ? ಹುಳ್ಳಿಕಾಯಿ ಚೊಟ್ಟು ಅಲ್ವಾ ಮೇಡಮ್ ಅವರೇ? ಹಂಗೆ ಅಲ್ಲಿ ಇದೆಯಲ್ಲ ಅದೊಂದು ಕುಡಿ ಮೇಡಮ್ ಅವರೇ. ಅದು ಬೀಟ್ರೂಟ್. ಇದು ಬೀಟ್ರೂಟ್ ಅಂತೆ. ಅದೇನ್ ಮೇಡಮ್ ಅವರೇ? ಇದು ಪೀಸ್. ಏನ್ ಪೀಸು? ಇರಿ ಸರ್ ಗೋರಿಕಾಯಿ. ಹೇಳಿ ಮೇಡಮ್. ಗೋರಿಕಾಯಿ ಏನು ಸರ್ ಇದು? ಇದು ಗೋರಿಕಾಯಿ, ನಮ್ ಕಡೆ ಜವಳಿಕಾಯಿ ಅಂತೀವಿ. ಇವ್ರ ಕಡೆ ಎರಡು ಗೋರಿಕಾಯಿ ಇಲ್ಲ ಹೇಳಿಲ್ಲ ಅಂತ ಹೇಳುದು ನಾನು. ಗೋರಿಕಾಯಿ ಅಂತೀರಾ, ಕೆಲವು ಕಡೆ ಜವಳಿಕಾಯಿ ಅಂತಾರೆ. ಆಂಟಿ ಇದ್ರಲ್ಲೇ ಗೊತ್ತಾಗುತ್ತೆ ಆಂಟಿ ಯಾರು ಎಷ್ಟು ಸಾಫ್ಟ್ ಆಗಿದ್ದಾರೆ, ಎಷ್ಟು ಒಳ್ಳೆಯವರು. ಮೇಡಮ್ ಅವರೇ ಇದು ಹಿಂಗ್ ತೋರ್ಸಿ, ಗೊತ್ತಾಗುತ್ತೆ, ಹಿಂಗ್ ತೋರ್ಸಿ. ಸುಮ್ಮನಿರಿ ಮೇಡಮ್ ಅವರೇ. ಆಯ್ತು. ಬೆಳ್ದಣ್ಣ. ಇದನ್ನ ಲೈಫಲ್ಲಿ ತಿಂದಿಲ್ಲ, ಸೊ ನಂಗೆ ಗೊತ್ತಿಲ್ಲ. ಅದು ಸ್ವಲ್ಪ ಕೈಗೆ ಬರುತ್ತೆ, ಬೆಲ್ಲ ಹಾಕೊಂಡು ತಿಂತಾರೆ. ಹೌದಾ? ಗೊತ್ತಿಲ್ಲ ಹೇಳ್ಕೊಡ್ತೀವಿ ಮೇಡಮ್. ನಾವೆಲ್ಲ ಹೆಂಗೆ ಅಂತಂದ್ರೆ ಸ್ವಾರ್ಥಿಗಳಲ್ಲ, ಎಲ್ಲರೂ ಕಲಿಬೇಕು ಅಂತ ಹೇಳ್ಕೊಡ್ತೀವಿ. ಇವ್ರಿಗೆ ಕೇಳ್ತಿದ್ದೆ ಇಲ್ಲ, ಇವ್ರಿಗೆ ಕೇಳ್ತಿದ್ದಿಲ್ಲ, ನಾನೇ ಹೇಳ್ತಿದ್ದೆ ಕೊನೆಗೆ. ಈಗ ನಾವು ತಿಂದಿದ್ದೀವಿ ಇದನ್ನ.
ತಿಂದಿದ್ರೆ ಯಾವತ್ತಾದ್ರು? ನಿಮ್ದು ಕಾಯಿ ತಗೊಂಡಾಯ್ತಲ್ವಾ ನೀವ್ ಅಲ್ಲಿರಿ. ನಮ್ದು ಕಾಯಿ ಮೇಡಮ್ ಅವರೇ ಗಣಪತಿಗೆ ಹಾ. ಅವ್ರು ಈಡ್ಗಾಯಿ ಹೊಡಿತೀವಿ. ತಗೊಂತವ್ರೆ. ಯಾರು ಹಿಂಗ ತರಕಾರಿ ತಳೋದು ಹೌದು. ಸ್ವಲ್ಪ ತಗೋತಾರೆ. ಎಷ್ಟು ರೇಟ್ ಗೊತ್ತಾ ಅಂತ ಆಮೇಲೆ ಇರೋದು. ಈಗ ಫ್ರೀ ಆಗಿ ನೀವ್ ಏನಾರ ಕೊಟ್ರೆ ನೋಡಿಲಿ ನಮ್ ಹಿಂದ್ಗಡೆ ತೋರ್ಸಪ್ಪ, ನಮ್ಮ ಅಭಿಮಾನಿಗಳೆಲ್ಲ ಇದಾರೆ. ಬರೀ ಹುಡುಗಿ ಕೊಟ್ರಾಗಲ್ಲ, ತೋರ್ಸಪ್ಪ ಅವ್ರೆಲ್ಲರೂ ಬಂದು ಫ್ರೀ ಆಗಿ ಕೇಳ್ತಾರೆ. ಕರೆಕ್ಟ್ ಆಗಿ ಅದೆಷ್ಟು ಕಾಸು ತಗೋಬೇಕು. ಹಾ ನೋಡಿ, ಇದು ಮೋಸ. ಇಲ್ಲ ನಮ್ ಈಗ ನಾವ್ ಬಂದಿದೀವಲ್ವಾ, ಮತ್ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಕೊಡ್ಬೋದು, ಎಲ್ರಿಗೂ ಕೊಡಕ್ಕಾಗಲ್ಲ. ನೋಡಿ ಸರ್, ಬನ್ನಿ ಮೇಡಮ್ ಅವರೇ, ಲೇಡೀಸ್ ಕರ್ಕೊಂಬರ್ರಿ 4 ಜನ. ಎಲ್ಲರೂ ಕೊಡಲ್ಲ ನಾವು. ಇಲ್ಲ. ಆಂಟಿಗೆ ನೋಡಿ ಪ್ರೇಕ್ಷಕ, ಅಲ್ಲ ಆಂಟಿ. ಲೇಡೀಸ್ ಮಾತ್ರ ಫ್ರೀ ಕೊಡ್ತೀನಿ ನೋಡಿ. ಲೇಡೀಸ್ ಆಂಟಿಗೆ ಇನ್ನೂ ಇಬ್ರು ಇದಾರೆ. ಇವ್ರ ಮೇಲೆ ನನ್ ಪ್ರೀತಿ ಬಂತು, ಕೊಟ್ಟಿದ್ದೀರಿ ಅಷ್ಟೇ. ಕಿವಿಲಿ ಹೇಳಿದ್ಕಾ? ಇಲ್ಲ ಪ್ರೀತಿಯಿಂದ ಅವ್ರ ಮುಖ ನೋಡಿ ನನ್ಗೆ ಇಷ್ಟ ಆಯ್ತು. ಮುಖ ನೋಡಿ ತುಂಬಾ ಮತ್ತ್ ಕಿವಿಲಿ ಹೇಳಿದ್ರಲ್ಲ ಏನ್ ಮೇಡಮ್ ಬರೋದು? ದುಡ್ಡು ಇಸ್ಕೋಬೇಡಿ ಅಂತೇನೋ? ಅವ್ರು ಏನೋ ಬೇರೆ ವಿಷಯ ಹೇಳಿದ್ರು ನನಗೆ. ನೀವೇ ಹೇಳಿದ್ದು ದುಡ್ಡು ಎಷ್ಟು ಇಸ್ಕೋಬೇಡಿ, ಆಮೇಲೆ ನೀವೇ ಹೇಳಿದ್ರಿ. ಇಷ್ಟೊತ್ತಿಗೆ ಎಲ್ಲ ನೋಡಿದಾರಲ್ವಾ? ಬಂದಿರ್ಲಿ ಸರ್ ನೀವೇನ್ ಸರ್ ಅಲ್ಲಿ ಬಂದಾಗ ನನಗ್ ಸಪೋರ್ಟ್ ಮಾಡ್ತೀನಿ ಅನ್ಬಿಟ್ಟು ಇವಾಗ ಇಲ್ಲಿ ಬಂದು ಇಲ್ಲಿ ಇವ್ರು ಸಪೋರ್ಟ್ ಮಾಡ್ತಿದ್ದೀರಾ. ಸಪೋರ್ಟ್ ಕನ್ನಡ ಸಿನಿಮಾ ನೋಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತಿದ್ದು ಹಂಗಂತೇಳಿ ಈ ಟಮಾಟೆ ಹಣ್ಣಿಗೆ ಕನ್ನಡದಲ್ಲಿ ಏನೋ ಅವ್ರಿಗೆ ಗೊತ್ತಿದ್ದು ಸುಮ್ಮನೆ ಇರಕ್ಕಾಗಲ್ಲ. ಅಲ್ಲಿ ಕೇಳಿಸ್ಕೊಳ್ಳಿ ಏನಂತಿದ್ದಾರೆ ಅಂತ. ನಾವು ಧರ್ಮಣ್ಣವ್ರಿಗೆ ನಮ್ಮ ಬಾಸ್ ಅಭಿಮಾನಿ ಆಗಿರೋದಕ್ಕೆ ನಾವು ಧರ್ಮಣ್ಣವ್ರಿಗೆ ಸರ್ ನೀವ್ ಯಾರಿಗೆ ಸಪೋರ್ಟ್? ಮೇಡಮ್ ನಮ್ ಕನ್ನಡ ನ್ಯಾಯ- ಎಲ್ಲ ಸಪೋರ್ಟೇ. ಅಲ್ಲಿ ನಿಂತ್ಕೊಂಡು ಇವಾಗ ತಾನೇ ನನ್ಗೆ ಅಂದ್ರಲ್ಲ, ಈಗ ಇಷ್ಟೇ ನಿಮ್ಗೆ ಇಷ್ಟೇ ನೋಡ್ತಿದ್ದೀರಲ್ಲ ಇಷ್ಟೇ. ಇಲ್ಲ ನಿಮ್ಗೆ ಸಪೋರ್ಟ್. ಆದ್ರೆ ಫಸ್ಟ್ ಕನ್ನಡ. ಹಾ. ಅಷ್ಟು ಕನ್ನಡ ಅಷ್ಟೇ. ನೀವು ಹಾ, ನಮ್ correct. ಸರ್ಕಾರ ತರ ಮಾಡ್ತಾ ಇದೀರಾ ಸರ್. ಯಾಕೆ ಸರ್ ನೀವು ರಜೆ ಆಗ್ಬಿಟ್ಟು ಯಾರೇ ಆಗ್ಲಿ ಕನ್ನಡ ಬಿಟ್ಟು ಹೋಗಲ್ಲ ಮೇಡಮ್ ಅವರೇ. ಯಾವ ಹೀರೋಯಿನ್ ಯಾವ ಆಕ್ಟರ್ಸ್ ಅವ್ರು ಇವಾಗ ತಾನೇ ಅಲ್ಲಿ ಇತ್ಕೊಂಡು ಹೇಳಿದ್ರು ನಿಮ್ಗೆ ಮೇಡಮ್ ನನ್ ಸಪೋರ್ಟ್ ಅಂತ. ಇವಾಗ ಹೇಳ್ತಿದಾರೆ ಇಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಫಿಲಮ್ ಅಲ್ಲಿ ಇನ್ನೂ ಎತ್ತರಕ್ಕೆ ಬೆಳಲಿ ಅವ ಸಪೋರ್ಟ್ ಮಾಡ್ತಾರೆ. ಅಲ್ಲಲ್ಲ ಈಗ ಕನ್ನಡಕ್ಕೆ ಕನ್ನಡ ಸಪೋರ್ಟ್ first. ನಮ್ದು ಇನ್ನ 106 ಫಿಲಮ್ ಬರ್ಲಿ. ಥ್ಯಾಂಕ್ ಯು. ಇದು ಜಿಂಜರ್ ಅಂದ್ರೆ ಶುಂಠಿ. ಕರೆಕ್ಟ್. ಮೇಡಮ್ ಅವರೇ ಇದು ಹಸಿ ಶುಂಠಿ. ಶುಂಠಿ ಅಂದ್ರೆ ಅದು ಶುಂಠಿ ಅಂದ್ರೆ ಬಿಡಿ, ಎರಡು ಒಂದೇ. ಅಲ್ಲ ಶುಂಠಿ ಎರಡು ಒಂದೇ. ಅಲ್ಲಿ ಇರುತ್ತೆ ಅದನ್ನ ಹೇಳ್ತಿದ್ದೀನಿ ಮೇಡಮ್ ಅವರೇ. ನಾನು ಧರ್ಮಣ್ಣ ಸರ್ ನಿಮ್ಗೆ ಮಾರ್ಕ್ಸ್ ಎಲ್ಲ ಔಟ್ ಆಫ್ ಔಟ್ ಬರ್ತಿತ್ತಾ? ಒಣ ಶುಂಠಿ ನಿಮ್ಗೆ ಔಟ್ ಆಫ್ ಔಟ್ ಬರ್ತಿತ್ತಾ ಎಲ್ಲಾದ್ರೂ? ಗಂಟ್ಲು ಹೋಗಿದೆ ಎಲ್ಲ ಇನ್ನೂ ಚೆನ್ನಾಗಿತ್ತು. ಬೇಡ ಸಾಕಿಷ್ಟು. ಓಕೆ ಆಂಟಿ ಇವಾಗ ನಮಗೆ ಆಲೂಗಡ್ಡೆ ಕೊಡಿ ಮೇಡಮ್ ಮೇಡಮ್ಗೆ. ಕೊಡ್ತೀನಿ. ಹಾ. ಆಲೂಗಡ್ಡೆನೂ ಕೊಡ್ತೀನಿ. ಹೆಂಗೆ? ಮೆಣಸಿನ್ಕಾಯಿ ಕೊಡಿ. ಕೊಡ್ತೀನಿ, ಅದು ಕೊಡ್ತೀನಿ. ಓಕೆ ಖಾರ ಇದೆ. ನೋಡಿ ನೋಡ್ತಾ ಇದ್ದೀರಾ ನೀವೇ, ಇಲ್ಲಿ ನ್ಯಾಯವಂತೂ ನಡೀತಿಲ್ಲ 100%. ಯಾಕೆಂದ್ರೆ ಅವ್ರು ಕಿವಿಲ್ ಮಾತಾಡಿದ್ರು, ಆಮೇಲೆ ಹೆಣ್ಮಕ್ಳು ಮಾತ್ರ ಫ್ರೀ ಆಗಿ ಕೊಡ್ತೀನಿ ಅಂದ್ರು, ಆಮೇಲೆ ಹೆಣ್ಮಕ್ಳು ಕರಿತೀನಿ ಅಂದ್ರು ಇಲ್ಲ ಅವ್ರಿಗೆ ಮಾತ್ರ ಅಂತ ಹೇಳಿದ್ರು. ಅಂದ್ರೆ ಕಿವಿಲ್ ಏನೇನು ನಡೆದಿದೆ ಅಂತ ವಿಚಾರ ನೋಡಿ ಮಾಡಿ. ನಮ್ಮ ಕರ್ನಾಟಕ ಜನದ ಮನ್ಸಿದೆಯಲ್ಲ ಅದು ತುಂಬಾ ಉದಾರ ಮತ್ತೆ ದೊಡ್ಡ ಮನ್ಸು, ತುಂಬಾ ಅದು ದೊಡ್ಡ ಒಬ್ರಿಗೆ ಮನ್ಸು. ಇರ್ಬಾರ್ದು ಮೇಡಮ್ ಅವರೇ. ಹಂಗಾಗಿ ಆಂಟಿಗೆ ನಾನು ಕನ್ನಡದವಳು, ಕನ್ನಡದ ನಟಿ ಅಂತ ತುಂಬಾ ಪ್ರೀತಿ ಬಂದು ನನಗೆ ಕೊಡ್ತಿದ್ದಾರೆ. ಅಂಡ್ ಅವ್ರಿಗೆ ನಾನು ಇಷ್ಟ ನಾ ಆಗಿರೋದು ಕನ್ನಡದಲ್ವಾ, ನಾ ಕನ್ನಡದ ನಟನ ಅಲ್ವಾ? ಅಂದ್ರೆ ಹೆಣ್ಮಕ್ಳ ಮೇಲೆ ಒಂಚೂರು ಕರುಣೆ ಜಾಸ್ತಿ. ನಾವು ಹೆಣ್ಮಕ್ಳು ಕರೆಸ್ತಿದೀವಲ್ಲ ಅದಕ್ಕೆ ಅವರಿಗೆ ಕೊಡಿ ಅಂತ. ಹಾ ನೋಡಿ ಅಲ್ಲಿದ್ದಾರೆ, ಅವ್ರ ಹೆಣ್ಮಗು ಅಲ್ವಾ? ಏನಿಲ್ಲ, ಮೋಸ ಇಲ್ಲ. ಆಯ್ತು. ಅವ್ರಿಗೂ ಹೇಳಿ ಪಾಪ ಒಂಚೂರು ಹೇಳಿ, ಇಡೀರಿ ಅವ್ರನ್ನು. ನೀವ್ ಯಾರಿಗೂ ಎದುರ್ಕೋಬೇಡಿ ಅಂడి, ಸ್ಟ್ರಾಂಗ್ ಆಗಿ ಹೇಳಿ. ಇಲ್ಲ ಮೇಡಮ್ ನಾನು ರಾಧೆ ಅವ್ರಿಗೆ ಕೊಡೋದು ಅಂತ ಹೇಳಿ. ಮೇಡಮ್ ಇದು ದಿಸ್ ಇಸ್ ಬ್ರಿಂಜಾಲ್ ಅಂದ್ರೆ ನೀವು ಸುಮ್ಮನಿರಿ ಮೇಡಮ್ ಅವರೇ. ಆಯ್ತು. ಒಂದ್ ನಿಮಿಷ ಹೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ. ಬದ್ನೆಕಾಯಿ. ಕರೆಕ್ಟ್. ಬದನೆಕಾಯಿ, ಆಂಟಿಗೆ ಎಷ್ಟು ಖುಷಿ. ಮುಳ್ಗಾಯಿ, ಹಾ ಬದನೆಕಾಯಿ, ಮುಳ್ಗಾಯಿ ಬೇರೆ, ಮುಳ್ಗಾಯಿ, ಬದ್ನೆಕಾಯಿ. ಮುಳ್ಗಾಯಿ, ಏನು ಸರ್? ಬದನೆಕಾಯಿ, ಮುಳ್ಗಾಯಿ. ಫೋಕಸ್ ಮಾಡಿ. ಹಾ ಇದರಲ್ಲಿ ಮುಳ್ಳು ಬರುತ್ತೆ ಸಣ್ಣ ಸಣ್ಣ. ಹಾ ಮುಳ್ಗಾಯಿ ಅದೇ ಹೇಳಿದ್ದು. ಇದು ನಾಟಿ ಬದನೆಕಾಯಿ. ಬದ್ನೆಕಾಯಿ ತಾನೆ, ಯಾಕೆ ಧರ್ಮನ ಇದು ಬದನೆಕಾಯಿ ಅಂತಾರೆ, ಕೆಲವು ಕಡೆ ಮುಳ್ಗಾಯಿ ಅಂತಾರೆ. ಅದನ್ನ ಹೇಳ್ತಿದ್ದೀನಿ. ಇವರು ಮಂಡ್ಯದವರು, ಆ ಕಡೆ ಸೈಡಿನ ಮಾತ್ರ ಗೊತ್ತು. ನಾವು ಮಧ್ಯದಲ್ಲಿ ಕಡೂರವರು. ಬರುತ್ತೆ, ಮುಳ್ಳು ಬದನೆಕಾಯಿ. ಮೇಡಮ್ ಅದನ್ನೇ ಮುಳ್ಳು ಇಲ್ಲವಲ್ಲ, ಬರೀ ಬದನೆಕಾಯಿ ಅಷ್ಟೇ. ಅದ್ನೇ ಹೇಳಿಲ್ವಾ ಆತರ. ಹಾ ಈಗ ಸೀತಾಫಲ. ಇದು ಮಾತ್ರ ನೋಡಿ ಹೆಂಗ್ ಕರೆಕ್ಟ್ ಆಗಿ ಗೊತ್ತು. ಹೆಣ್ಮಕ್ಳು ಪರವಾಗಿಲ್ಲ ಕರೆಕ್ಟ್ ಆಗಿ ಹೇಳಿದ್ರು, ಖುಷಿ ಆಯ್ತು ನಂಗೆ, ಖುಷಿ ಆಯ್ತು. ಮೇಡಮ್ ಇದೇ ತರ ರಾಮ್ಫಲ ಅಂತ ಬರುತ್ತೆ, ಅದ್ ನೋಡಿದೀರಾ? ಹಾ ನೋಡಿದೀನಿ. ಯಾ ಗಿಡದಲ್ಲಿ ಬಿಡುತ್ತೋ ಮರದಲ್ಲಿ ಬಿಡುತ್ತೋ? ಲಕ್ಷ್ಮಣ ಫಲ. ಇರಿ ಅವರನ್ನ ನೋಡಿದ್ರೆ ಮೇಡಮ್ ಅವರೇ, ಅವ್ರನ್ನ ನೋಡಿದ್ರೆ ಹೇಳ್ತಾರೆ. ನಾವ್ ಹಣ್ಣಿನ ಕೇಳ್ತಿಲ್ಲ, ಗಿಡದಲ್ಲಿ ಬರುತ್ತೋ ಮರದ. ನೀವು ಇದಕ್ಕೇನು ಹೇಳಂಗಿಲ್ಲ. ಇಲ್ಲಿ ನೋಡಿ ಇವರು ಬಹಳ ಇದ್ ಮಾಡ್ತೀವಿ. ಸರಿ ಆಯ್ತು. ಆಂಟಿ ಪಾಪ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಬೇರೆ ಮೇಡಮ್ ಅವರೇ, ನಾವ್ ನಿಮ್ಮನ್ನ ತಿದ್ದುತ್ತಾ ಇದೀವಿ. ಅಲ್ಲ ಈ ತರ ಸಪೋರ್ಟ್ ಸಿಕ್ಕಿದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ Support ಸಿಕ್ಕದು ಎಷ್ಟು ಬೇರೆ, ಹೊಸ ಪ್ರತಿಭೆಗಳು ತಿಳ್ಕೊಳ್ಳೋದು ಬೇರೆ. ನೀವೇನ್ ಯೋಚನೆ ಮಾಡಿ, ತೆಂಗಿನಕಾಯಿ ಇದೆ ಆಲ್ರೆಡಿ ನಾ ಗೆದ್ದಿದ್ದೀನಿ, ಯೋಚನೆ ಮಾಡ್ಬಿಡಿ ಸುಮ್ಮನೆ. ಗಣಪತಿ ಸಿಕ್ಕಿದೆ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಆಯ್ತು, ಇವಾಗ ಏನು ಆಂಟಿ ಇದು ಅಲ್ಲ ಮರ ಗಿಡನೇ ಹೇಳಲಿಲ್ಲ, ಮರ. ಪರವಾಗಿಲ್ಲ. ಸೊ ಆಂಟಿ ನಂಗೆ ಥ್ಯಾಂಕ್ ಯು ಆಂಟಿ.
ಆಂಟಿ ನಂಗೆ 100 ರೂಪಾಯಿ ಹೇಳ್ತಿದೆ, ದಯವಿಟ್ಟು ನನಗೆ ಕೊಟ್ಬಿಡಿ ಅವರಿಗೆ ಅಂತೇಳಿ ಕೆಳಗೆ ಬಿದ್ದು. ನೋಡಿ ಆಂಟಿ ಪಾಪ ಅಲ್ಲಿರೋದು ತೆಗ್ದೇ ಕೈ ಹಾಕ್ತಿದ್ದಾರೆ. ಜಾರಿ ಬಿದ್ದೈತೆ ತಗೊಳ್ಳಿ ಇದಲ್ಲ ಮೇಡಮ್ ಅವರೇ, ಪ್ರಕೃತಿನ ಒಂದೊಂದ್ಸರಿ ಸಪೋರ್ಟ್ ಮಾಡುತ್ತೆ. ನೀವು ಇಸ್ಕೊಳ್ಳಿ ಅಂತ ನೀವು ಇಸ್ಕಂತಿಲ್ಲ. ಬೇಡ ನೋಡಿ ಆಂಟಿ ಕೆಳಗಡೆ ಐಟಮ್ ಇದೆ ಹಾಕಿದ್ರು. ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್. ಗೋಧಿ ಹಣ್ಣು ತಗೊಳ್ಳಿ, ಬೆಂಡೆಕಾಯಿ, Thank you. ಜವಳಿಕಾಯಿ. ಓಕೆ ಮೇಡಮ್ ಅವ್ರು ಎಷ್ಟು ತಗೊಂಡಿದ್ದಾರೆ? ಆಂಟಿ ನನ್ಗೆ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಏನು ಹುಳ್ಳಿಕಾಯಿ, ಟೊಮ್ಯಾಟೊ ಎಲ್ಲ ಕೊಟ್ಟಿದ್ದಾರೆ. ಸೊ ಆಂಟಿ ಈರುಳ್ಳಿ ಏನು ಕೊಟ್ಟಿಲ್ಲ ಮೇಡಮ್ ಅವರೇ ನಿಮ್ಗೆ? ಇಲ್ಲ ಸಾಕು ಪಾಪ ಇವ್ರು ಮಸಾಲಾನೇ ಆಗಲ್ಲ ಮೇಡಮ್. 2 ಕೊಡ್ತೀನಿ ತಗೊಳ್ರಿ. ಪಾಪ ಆಂಟಿ ನೋಡ್ತಾ ಇದೀನಿ ನಾನು. ಆಂಟಿ ಮನ್ಸು ಎಷ್ಟು ಚೆನ್ನಾಗಿದೆ, ಹೀರೋಯಿನ್ ಮನ್ಸು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದೀನಿ. ಎಲ್ಲ ಹಾಕಿಸ್ತಿದ್ದೀನಿ, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ, ನೋಡ್ತಾ ಇರ್ರಿ. ಆಂಟಿ ಇವಾಗ ಥ್ಯಾಂಕ್ ಯು ಸೋ ಮಚ್ ನನ್ಗೋಸ್ಕರ ಇಷ್ಟು ಕೊಟ್ಟಿದ್ದಕ್ಕೆ. ಇದಕ್ಕೆ ನೀವು ಎಷ್ಟು ತಗೋತೀರಾ ಅಂತ ಹೇಳ್ಬೇಕು. ನನ್ನ ಹತ್ರ ಇರೋದೇ 100 ರೂಪಾಯಿ ಆಂಟಿ. ಸೊ ಸಾಕು, ಏನು ಬೇಡ. ನೋಡಿ ಆಂಟಿ ಎಷ್ಟು ಸ್ವೀಟ್ ಇದ್ದಾರೆ. ಬಟ್ ಆಂಟಿ ನೀವೇನಾದ್ರು ತಗೊಳ್ಳೇಬೇಕು ಪ್ರೀತಿಗೋಸ್ಕರ. 20 ರೂಪಾಯಿ ಕೊಡಿ ಸಾಕು. ನೋಡಿ ಆಂಟಿ ಇಷ್ಟಕ್ಕೋಸ್ಕರ 20 ರೂಪಾಯಿ ಅಂತ ಹೇಳ್ತಿದ್ದಾರೆ ಬೋಣಿ ಮಾಡೋಕ್ಕೆ ಅಂತ. ಬಟ್ ಆಂಟಿ ಪರವಾಗಿಲ್ಲ, 50 ರೂಪಾಯಿ ತಗೊಳ್ಳಿ. ಬೇಡ ಬಿಡಿ, 20 ಇಲ್ಲ ಆಂಟಿ ಚೋಕೆ ಬೇಡ ಬಿಡಿ, 20 ಕೊಡಿ ಸಾಕು. ನೋಡಿ ಇಷ್ಟು ಒಳ್ಳೆ ಮನಸ್ಸು. ನಿಜವಾಗ್ಲೂ ಆ್ಯಕ್ಚುಲಿ ನಾವು ಯಾವತ್ತೂ ಈ ಥರ ತರಕಾರಿ ಮಾರೋರ ಹತ್ರ ಅಥವಾ ಯಾವುದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡೋರ ಹತ್ರ ಬಾರ್ಗೇನ್ ಮಾಡಬಾರ್ದು. ಬಟ್ ಇವಾಗ ಟಾಸ್ಕ್ ಆಗಿರೋದ್ರಿಂದ ಮಾಡ್ತಾ ಇದೀವಿ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ ಆಂಟಿ ಪ್ಲೀಸ್. 20 ಇಲ್ಲ 50 ತಗೊಳ್ಳಿ. ಇಲ್ಲ ಆಂಟಿ 50 ತಗೊಳ್ಳಿ. ಬನ್ನಿ ಮೇಡಮ್ ಅವ್ರೆ, ಆಯ್ತಲ್ಲ ಮತ್ತೇನು ಏನು ಕೊಡ್ತೀರಾ ಮೇಡಮ್ ಅವ್ರೆ ನಮಗೆ? ದುಡ್ಡು ಕೊಟ್ರೆ ಕೊಡ್ತೀರೇನಾ? ಹಾಂ, ಏನೇನು ಕೊಡ್ತೀರಾ? ಏನು ಬೇಕು? ನಿಮ್ಮ ಆಶೀರ್ವಾದ ಒಂದು ಸಾಕು ನಮಗೆ. ಆಯ್ತು, ದೇವ್ರು ಒಳ್ಳೇದು ಮಾಡಿ. ನೋಡಿ ಹಿಂಗೆ ತಗೊಳ್ಳೋದೆಲ್ಲ ಬಿಲ್ಡಪ್ಪು. ದೇವ್ರು ಒಳ್ಳೇದು ಮಾಡಿ ನಿಮ್ಗೆ. ಮುಂದೆ ನಮಗೆ ಏನು ಬೇಡ, ಅವ್ರ ಆಶೀರ್ವಾದ ಒಂದು ಸಾಕು. ನಾವಂತೂ ಬಾರ್ಗೇನ್ ಮಾಡಲ್ಲ ಅಂತ ಹೇಳಿದೀವಿ, ಮಾಡೋದು ಇಲ್ಲ. ನಾವು ರೈತರ ಮಕ್ಕಳು ಮೇಡಮ್ ಅವರೇ, ನೀವು ಫ್ರೀಯಾಗಿ ಕೊಟ್ಟರು ನಾನು ತಗೊಂಡು ಹೋಗಲ್ಲ. ಸೌತೆಕಾಯಿ ತಗೊಳ್ಳಿ. ಹಾಂ ನೋಡಿ ಸೌತೆಕಾಯಿ ಎಷ್ಟು ಇದು? ಎಷ್ಟು ಬೇಡ ತಗೊಳ್ಳಿ. ಅಲ್ಲಲ್ಲ ಆಗಲ್ಲ. ಇಲ್ಲ ತಗೊಳ್ಳಿ, ನಮ್ಗೇನು ದುಡ್ಡೇನು ಬೇಡ, ಇದು ಬೇರೆ ಕೊಡ್ತೀನಿ. ಸೌತೆಕಾಯಿ ಕೊಟ್ಟಿದ್ದಾರೆ, ಸಾಕು. ಒಂದು ಸಾಕು ಮೇಡಮ್ ಅವರೇ, ನಾನು ಅವು ಹೇಳೋದು ಒಂದು ಸಾಕು. ನಿಮ್ಮ ಜೊತೆ ಬಂದಿರೋದು ಕೊಡಿ. ಒಂದು ತೊಳಿ ಮೇಡಮ್ ಅವರೇ, ಮತ್ತೆ ಆಮೇಲೆ ನಾವು ತಗೊಂಡು ಅಂತ ಹೇಳೋದು ಬೇಡಲ್ಲ. ನಮ್ಗೆ ಆಲ್ರೆಡಿ ಆಂಟಿ ಕೊಟ್ಟಿದ್ದಾರೆ. ತಿನ್ನಕ್ಕೆ ಎಷ್ಟು ಬೇಕು ಅಷ್ಟು ಸಾಕು. ಪರವಾಗಿಲ್ಲ, ನೀವು ಇಟ್ಕೊಳ್ಳಿ. ಆಕ್ಚುಲಿ ತುಂಬಾ ದೊಡ್ಡ ಮನ್ಸು ಆಂಟಿ. ನನ್ಗೆ ಆತರ ಪಾಪ ನೀವು ಅವ್ರಿಗೆ ಕೊಟ್ಟಿರೋದು ನಂಗೆ ಬೇಡ. ಒಬ್ಬನೇ ಇರೋದು, ನನಗೆ ಒಂದು ಸಾಕು. ಒಬ್ಬರಿಗೆ ಅತಿ ಆಸೆ ಇಲ್ಲ ನನಗೆ. ಕ್ಯಾರೆಟ್ ಹಾಂ, ಈಗ ಓಕೆ ನೋಡ್ರಿ ಮೇಡಮ್ ಸೌತೆಕಾಯಿ ಕ್ಯಾರೆಟ್ ಅಷ್ಟೇ. ಅಷ್ಟೇ ಕರೆಕ್ಟ್ ಮೇಡಮ್ ಅವರೇ. ಮತ್ತೇನಿದೆ ನೋಡ್ತಾ ಇದ್ದೀನಿ. ತೆಗಿತೀರಾ? ಕವರ್ ಕೊಡಿ ಮೇಡಮ್ ಅವರೇ. ಅವ್ರು ಕೊಡಂಗಿಲ್ಲ. ವಾಪಸ್ ನಿಮಗೆ ತಂದ್ಕೊಡ್ತೀನಿ. ಬರ್ತಾ ಇಲ್ಲ. ಈ ಥರದ ಡಿಫ್ರೆಂಟ್ ಪ್ರಮೋಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಎಸ್ಪೆಷಲಿ ಅಲ್ಲ ಮೇಡಮ್ ಅವರೇ, ಸುಮ್ಮನೆ ತಗೊಂಡೋಗೋದು ಅಲ್ಲ, ಏನು ಮಾಡ್ತಾರೆ ಅಂತ ಹೇಳಿ. ಕರೆಕ್ಟ್ ತರಕಾರಿ ತಗೊಂಡೋಗಿ ಏನು ಮಾಡಿ. ಹಾಂ, ಈಗ ಪಾಯಿಂಟ್ ಬಿಸಿ ಬೇಳೆ ಬಾತ್. ಬಿಸಿ ಬೇಳೆ ಏನೇನು ಹಾಕ್ತೀರಾ ಮೇಡಮ್ ಅವರೇ? ಏನು ಹಾಕ್ತೀನಿ ಅಂದರೆ ಬೀನ್ಸ್, ಕ್ಯಾರೆಟ್, ಆನಿಯನ್ ಇಷ್ಟು ಹಾಕ್ತೀನಿ. ಆಮೇಲೆ ಇನ್ನು ಮಿಕ್ಕಿದ್ರಲ್ಲಿ ಬೇರೆ ಏನಾದ್ರು ಪಲ್ಯ ಮಾಡೋಣ. ಮೇಡಮ್ ಅವರೇ, ಕ್ಯಾಪ್ಸಿಕಮ್ ಹಾಕ್ಬೋದು, ಆಲೂಗೆಡ್ಡೆ ಹಾಕ್ಬೋದು, ಈರುಳ್ಳಿ ಹಾಕ್ಬೋದು, ಎಲ್ಲ ಹಾಕ್ಬೋದು ಮೇಡಮ್ ಅವರೇ. ಆಮೇಲೆ ಬೀಟ್ರೋಟ್ ಹಾಕ್ಬೋದು. ಅಯ್ಯೋ ಚೆನ್ನಾಗಿರಲ್ಲ, ಅದು ಬಿಸಿಬೇಳೆ ಬಾತ್ ಥರನೇ ಇರಲ್ಲ. ಬಿಸಿಬೇಳೆ ಬಾತ್ ಅಂದ್ರೆ ಎಲ್ಲ ಇರ್ಬೇಕು ಅದ್ರೊಳಗೆ. ಇವಾಗ ರಾಣಿ ಸಿನಿಮಾ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನಮ್ಮ ಸಿನಿಮಾ ಪ್ರಮೋಷನ್ ತುಂಬಾ ಬರೀ ಮುಖ್ಯ. ಹಣ್ಣು ತರಕಾರಿ ಸೊಪ್ಪು ತಗೋಬೇಕು. ಇವಾಗ ನಾನು ಫಸ್ಟ್ ಮಾಡಿದ್ರೆ ಧರ್ಮಣ್ಣ ಅವ್ರು ಮಾಡ್ಲಿ, ನೋಡೋಣ ಏನ್ ಮಾಡ್ತಾರೆ. ಮೇಡಮ್ ಅವ್ರೆ, ಹೇಳ್ಕೊಡ್ತೀರಾ ಪ್ಲೀಸ್? ಸೊಪ್ಪು ಬಗ್ಗೆ ಅಂತೂ ನಂಗೆ ಕೇಳಲೇಬೇಡಿ. ನಾನು ಇನ್ನೇನು ಕೇಳಲ್ಲ. ನೋಡಿ, ನಾವು ಮೈಸೂರವರು, ನಾವು ತುಂಬಾ ನಾನ್ ವೆಜ್ ಪ್ರಿಯರು. ಮೇಡಮ್ ಅವರೇ, ಹಂಗ ಅಂದ್ಬೇಡಿ, ಮತ್ತೆ ಮೈಸೂರೆಲ್ಲ ಹುಡ್ಕೊಂಬಂದು ಹೊಡಿತಾರೆ. ಆ ಕಡೆಗೆ ಇರೋದು ಈ ಸಂಸ್ಕೃತಿಗಳು ಇವೆಲ್ಲ ಜಾಸ್ತಿ. ಅಲ್ಲ, ಸೊಪ್ಪು ಗಿಪ್ಪು, ನಾವು ತರಕಾರಿ ತಿನ್ನಲ್ವಾ? ಸೊಪ್ಪು ತಿಂತೀವಿ, ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿಂತೀವಿ. ನಾವೆಲ್ಲ ತಿಂದ್ರು ಅದಕ್ಕೂ ಸೊಪ್ಪು ಹಾಕ್ತಾರೆ ಮೇಡಮ್ ಅವರೇ. ನಾನ್ ವೆಜ್ಜಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಅಲ್ವರ್ವಾ, ಅದ ಹಾಕ್ತಾರೆ, ಪುದೀನ ಹಾಕ್ತಾರೆ, ಕೊತ್ತಂಬರಿ ಪುದೀನ ಹಾಕ್ತಾರೆ, ಕರಿಬೇವು ಹಾಕ್ತಾರೆ. ಅವೆಲ್ಲ ಸೊಪ್ಪಲ್ವಾ? ಅದೆಲ್ಲ ಕೇಳೇ ಇಲ್ಲ ನಂಗೆ. ಇದು ಯಾವ್ದಾದ್ರೆ ಏನು ಸೊಪ್ಪೇ ಗೊತ್ತಿಲ್ಲ ಅಂದ್ರೆ ನೀವು. ತಾಳಿ, ಇದು ನುಗ್ಗೆಕಾಯಿ ಸೊಪ್ಪು ಅಲ್ವಾ? ನುಗ್ಗೆಕಾಯಿ ಸೊಪ್ಪು ನೋಡ್ರ ನುಗ್ಗೆಕಾಯಿ ಸೊಪ್ಪು ನೋಡ್ರ. ಮೆಂತ್ಯ ಸೊಪ್ಪು ಹೇಳ್ಬೇಡ್ರಿ, ತಡಿ, ಏನ್ ಮಾಡ್ರಿ, ನಿಮಿಷ. ಅವ್ರೆಲ್ಲ ಹೇಳ್ತಾರೆ ಪಾಪ, ತುಂಬಾ ಚೆನ್ನಾಗಿ ಹೇಳ್ತಾರೆ.
ಇದು ಇದು ನಂಗೆ ಗೊತ್ತು, ಇದು ಪಾಲಕ್ ಸೊಪ್ಪಲ್ಲ. ಮನ್ಸಿಗೆ ಭಾಳ ಖುಷಿ ಆಯ್ತು ಮೇಡಮ್. ನಂಗೆ ಪಾಲಕ್ ತುಂಬಾ ಇಷ್ಟ. ಮೇಡಮ್ ಅವರೇ, ಇದು ಆಂಟಿ ಏನಂಟಿ ನೀವು ಹುಡುಗಿ ಆಗ್ಬಿಟ್ಟು ಹುಡುಗಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ದಂಟಿನ ಸೊಪ್ಪು. ಸೊ ಹೇಳ್ಕೊಡ್ತಾರೆ madam, ಇವಾಗ ಗೊತ್ತಿಲ್ಲ ಆಂಟಿ ಅವ್ರು ಅಂದ್ರೆ ಹೇಳ್ಕೊಟ್ರು ನಂಗೆ ದಂಟಿನ ಸೊಪ್ಪು ನಮ್ಮ ಅಂತ. ಪ್ರೀತಿಯ ಜನ ಎಲ್ಲ ಹೇಳ್ಕೊಡ್ತಾರೆ. ಆಂಟಿ ಇದೇನಕ್ಕೆ ಅಂದ್ರೆ ಏನ್ ಉಪಯೋಗ ಈ ಸೊಪ್ಪಿನ? ಉಪ್ನೆ. ಓ ನಾನು ಆಕ್ಚುಲಿ ನಾನು ಯಾವಾಗ್ಲೂ ಮುದ್ದೆ ಮತ್ತೆ ಉಪ್ನೆಸ್ರೆ ತಿನ್ನೋದು. ತಿನ್ನೋದು ಅಷ್ಟೇ ಗೊತ್ತಿರೋದು, ಮಾಡೋದು ಗೊತ್ತಿಲ್ಲ. ಮೇಡಮ್ ಇದೇನಿದು? ಇದು ಸ್ಪ್ರಿಂಗ್ ಆನಿಯನ್ ಅಂತಾರೆ ನಮ್ ಕಡೆ. ಹೌದು ಸ್ಪ್ರಿಂಗ್ ಆನಿಯನ್ ಇದು. ಮೇಡಮ್ ಅವರೇ, ನಮ್ಮಲ್ಲಿ ಇದರಲ್ಲಿ ಎಲ್ಲ ಬರ್ತಾವಲ್ಲ, ಈರುಳ್ಳಿ ಕಾವು ಅಂತೀವಿ. ಕರೆಕ್ಟಾ ಮೇಡಮ್? ಈರುಳ್ಳಿ ಹೂವು, ಈರುಳ್ಳಿ ಕಾವು. ನಮ್ಮ ಕಡೆ ಈರುಳ್ಳಿ ಕಾವು ಅಂತೀವಿ ಮೇಡಮ್. ಓಕೆ. ಇದ್ರದ್ದು ಸಾರು ಮಾಡ್ತೀವಿ ಅಲ್ವಾ? ಕಡಲೆಕಾಳು ಅವೆಲ್ಲ ಹಾಕಿ. ಹೌದಲ್ವಾ ಸರ್? ಹಾಂ, ಪರ್ಚೇಸ್ ಅದೇ ನೋಡ್ತಾ ಇದ್ದೀವಿ. ಏನು ಸರ್ ಮಾಡೋದು ನೀವು? ನೀವು ಫಸ್ಟ್ ತಗೊಳ್ಳಿ, ನೀವು ಯಾಕೆ ನನ್ನ ಕೇಳ್ತಿದ್ದೀರಾ? ನೀವು ಫಸ್ಟ್ ಮಾಡಿ. ಬಾಳೆಕಾಯಿ ಇದೆಯಾ? ಬಾಳೆಕಾಯಿ ಇದೆ. ಎಷ್ಟು ಅಮ್ಮ ಇದು? ಹಂಗೆಲ್ಲ ಎಷ್ಟು ಹೇಳಿ? 10 ರೂಪಾಯಿ ಒಂದೆರಡು ಕೊಡಿ. ಒಂದು ನಿಂಬೆ ಕೊಡಿ, ಒಂದು ದಂಟಿನ ಸೊಪ್ಪು ಕೊಡಿ. ಒಂದು ಕೊಡಿ ಸಾಕು ಮೇಡಮ್. ಒಂದು ದಂಟಿನ ಸೊಪ್ಪು ಕೊಡಿ. ಎಷ್ಟು ಆಂಟಿ ದಂಟಿನ ಸೊಪ್ಪು? ನಿಮಗೆ ಯಾಕೆ ಹೇಳಿ. ಅವ್ರು ಎಷ್ಟು ಕೇಳಿಲ್ಲ ಅಂದ್ರೂ ನಾನು ಕೊಡ್ತೀನಿ ಮೇಡಮ್ ರೇ. ಎಷ್ಟು ಆಂಟಿ? ಅಲ್ಲ ನೀವು ನಿಮ್ಗೆ ಎಷ್ಟು ತಗೊಳ್ಳಿ. ಹೆಂಗೆ ಈಗ? ಇವರು ತುಂಬಾ ಸ್ಮಾರ್ಟ್ ಇದ್ದಾರೆ. ಇಲ್ಲಿ ನಾ ರೇಟೇ ಮಾತಾಡಲ್ಲ ರೈತರ ಹತ್ರ. ನೀವು ಟಾಸ್ಕ್ ಕೊಟ್ಟಿರೋದು ಏನ್ ಕೊಟ್ಟಿರೋದು? ಒಳ್ಳೆಯವರಾಗೋದು. ನೋಡಿ ನಿಮ್ಮಂಗೆ ನಿಮ್ಮಂಗೆ ಅಷ್ಟು ತಗೊಂಡು ಅವರು ಇಲ್ಲಿ ಕೇಳ್ರಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಇಲ್ಲ ದುಡ್ಡು ಇಸ್ಕೊಬೇಡಿ ಹಂಗೆಲ್ಲ ಹೇಳಿಲ್ಲ ನಾವು. ಎಷ್ಟು ಬೇಕಾದ್ರೂ ತಗೊಳ್ಳಿ ಅಂತ ಹೇಳ್ರಿ, ಅವ್ರು 50 ರೂಪಾಯಿ ತಗೊಂಡು 50 ರೂಪಾಯಿ ಕೊಟ್ಟಿದ್ದಾರೆ. ಓಕೆನಾ? ಥ್ಯಾಂಕ್ಸ್ ಆಂಟಿ. ಸೊ ಇವಾಗ ನಾವು ಗಣಪತಿ ತಗೊಂಡ್ವಿ. ಅಲ್ಲಿ ಗಣಪತಿ ಕೊಟ್ಟರು ಆ್ಯಕ್ಚುಲಿ ನಮಗೆ. ಸೊ ಅದಕ್ಕೋಸ್ಕರ ಹೂವು ತಗೋಬೇಕು ಅಂತ ಇದ್ದೀವಿ ಗಣೇಶಂಗೆ. ಸೊ ಆಂಟಿ ಹೇಗೆ ಹೂವು ಏನು ನೋಡಿ ಆಂಟಿ, ಒಂಚೂರು ನೋಡಿ ನಮಗೆ. ದಾರ ಇದೆಯಾ? ಇದ್ದಿದ್ರೆ ಪಾಪ ಹೂ ಕಟ್ಟಕ್ಕೆ ಬರುತ್ತಾ ಅಂತ ಚೆಕ್ ಮಾಡಿಸ್ತಿದ್ದೆ. ಇವ್ರು ಇವತ್ತು ಎಲ್ಲ ನನಗೆ ಇದು ಮಾಡ್ಬೇಕಂತಿದ್ದಾರೆ. ನಾನು ಸುಮ್ಮನೆ ಹಂಗೆ ನಿಮಗೆ ಬರಲ್ಲ, ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅರ್ಧ ದಾರಿ ಬಿಟ್ಟೋಗೋ ಮಕ್ಕಳಲ್ಲ ನಾವೆಲ್ಲ, ರೈತರ ಮಕ್ಕಳು. ಗೊತ್ತಾಯ್ತಾ? ಸಾಕು ಆಂಟಿ, ಬಂದು ಕರ್ಕೊಂಡು ಹೋಗ್ತೀವಿ. ಓಕೆ. ನಮಗೆ ಗಣೇಶಗೋಸ್ಕರ 2 ಯಾವ ಹೂವು ಆಂಟಿ? ಶಾವಂತಿಗೆ ಹೂವು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಾವೇ ಹೂ ಮಾರೋದು, ಹೂ ಥರ ಗುಲಾಬಿ ಹೂವು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದು ಗಣೇಶಂಗೋಸ್ಕರ. ಆಂಟಿ ತಗೊಳ್ಳಿ, ಎಷ್ಟು ತಗೊಳ್ತಿರೋದು? ಆಂಟಿ ತಗೋದಲ್ಲ, ಆಂಟಿ ತುಂಬ ಒಳ್ಳೆ ಮನಸ್ಸಿದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಎಸ್, ಇಬ್ಬರ ಹತ್ರನೂ ಇನ್ನು 50 ರೂಪಾಯಿ ಮಿಕ್ಕಿದೆ. ಏನಿದು? ಇದು ನುಗ್ಗೆಕಾಯಿ. ನಾನು ಧರ್ಮಣ್ಣ ಅವ್ರು ಏನು ತಗೋತಾರೆ, ಅವ್ರು ಎಷ್ಟು ಬಾರ್ಗೇನ್ ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ಮಾಡಲ್ಲ ಅಂತ ಫಸ್ಟ್ ಹೇಳ್ಬಿಟ್ನಲ್ಲ ಸರ್. ಏನಂದರೆ ಬಾರ್ಗೇನ್ ಮಾಡದೇ ಇದ್ರು ನೀವೇನು ರೇಟಿಗೆ ಹಾಕೊಡ್ತೀರೋ ಅದಕ್ಕೆ ಹಾಕೊಡ್ಬೇಕಲ್ವಾ? ಕರೆಕ್ಟ್ ಅಲ್ವಾ? ನಾವು ಅದಕ್ಕೆ ಕೇಳಲ್ಲ ಮೇಡಮ್ ರೇ. 100 ರೂಪಾಯಿ ಎಷ್ಟು ಬರುತ್ತೆ ಅಷ್ಟೇ ಬರಲಿ ಸರ್. ತಾಳಿ ಸರ್. ಎಷ್ಟು ಸರ್ ಅದಕ್ಕೆ? ತಗೊಳ್ಳಿ ಸರ್. ರೇಟೇನು ಹೇಳ್ಬೇಡಿ ಸರ್, ನಿಮಗೆ ಎಷ್ಟು ಬೇಕು ತಾಳಿ ಸರ್. ಏನು ವೆಚ್ಚ ಮಾಡ್ತೀರಾ? 50 ತಗೊಬಿಡಿ ಅಂತ. 10 ರೂಪಾಯಿ. ನಾವೇನು ರೇಟೇ ಕೇಳಲಿಲ್ಲ ಮೇಡಮ್ ರೇ. ಏನು ಸರ್ ನೀವು? ಮೇಡಮ್ ನಿಮ್ಗೆ ಹಾಂ, ಈಗ ರಾಣಿ ಸಿನಿಮಾ ಬಂದಿದ್ದಂಗೆ? ರಾಣಿ ಸಿನಿಮಾ ಬಂದಿದ್ದಂಗೆ ಆಪರ್ಚುನಿಟಿ ನನಗೆ. ಆ್ಯಕ್ಚುಲಿ ನಾನು ಸ್ವಲ್ಪ ಸಿನಿಮಾ ಒಳ್ಳೆ ಅಂದರೆ ಕತೆ ಇರೋದನ್ನ ತಗೋಬೇಕು ಅಂತ ಕೂತ್ಕೊಂಡು ಕಾಯ್ತಾ ಇದ್ದೆ. ಆವಾಗ ನಮ್ಮ ಗುರುಗಳು ಮಾಸ್ತಿ ಸರ್ ಅವರು ಫೋನ್ ಮಾಡಿ ಈ ಥರ ಒಂದು ಕತೆ ಇದೆ, ತುಂಬ ಚೆನ್ನಾಗಿದೆ ಅಂದರು. ಸರಿ ಅಂತ ನಾನು ಹೋಗಿ ಆಫೀಸಲ್ಲಿ ಕತೆ ಕೇಳಿದೆ. ಐ ಥಿಂಕ್ ಅವಾಗ ಕೇಳಿದ ತಕ್ಷಣ ನಂಗೆ ತುಂಬ ಇಷ್ಟ ಆಗೋಯ್ತು. ನಿಮಗೆ ಗೊತ್ತು ಅಂಜಲಿ ಕ್ಯಾರೆಕ್ಟರ್ ಹೆಂಗಿದೆ ಅಂತ. ಅದೆಲ್ಲ ಆಯಿತು. ಈಗ ಸಿನಿಮಾ ನೋಡಿದ್ರಿ, ಅದು ಹೇಳಿದ್ಮೇಲೆ ಹೆಂಗೆ ಅನ್ನಿಸ್ತು? ಅದು ಹೇಳಿದ್ಮೇಲೆ ಇನ್ನೂ ಖುಷಿ ಆಯಿತು. ಅಲ್ಲಲ್ಲ, ಸಿನಿಮಾ ನೋಡಿದ್ಮೇಲೆ ಹೆಂಗೆ ಅನ್ನಿಸ್ತು ಅಂತ. ಸಿನಿಮಾ ನೋಡಿದ್ಮೇಲೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಾರ್ ದ ಫಸ್ಟ್ ಟೈಮ್ ನನಗೆ ನನ್ನದೇ ಸಿನಿಮಾ ನೋಡಿ ನನಗೆ ತುಂಬ ಖುಷಿಯಾಗಿರೋದು. ಆ್ಯಂಡ್ ನನಗೆಲ್ಲೂ ಅಲ್ಲಿ ರಾಧ್ಯ ಕಾಣಿಸ್ಕೋತಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಬಿಕಾಸ್ ಎಲ್ಲರೂ ಅಂಜಲಿ ಅನ್ನೋ ಪಾತ್ರದಲ್ಲೇ ನೋಡ್ತಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ರಾಘವೇಂದ್ರ ಸರು.
ಅದಕ್ಕೆ ಇನ್ನೂ ದೊಡ್ಡ ಖುಷಿ ಇದೆ. ಸೂಪರ್, ಥ್ಯಾಂಕ್ ಯು. ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ ಹಂಗಾರೆ. Thank ನಿಮ್ಗೆ you ಖುಷಿ so ಕೊಟ್ಟಿದೆ much, ಅಂತಂದ್ರೆ ಅಂಜಲಿ ಅಂತ ಹೇಳಿದ್ರಲ್ಲ ಪಾತ್ರ, ಅದ್ ನನಗೆ ಖುಷಿ ಆಯ್ತು. ನನ್ಗೆ ಆಕ್ಚುಲಿ ಅಂಜಲಿಗೂ ಕ್ಯಾರೆಕ್ಟರ್ ಕಾಣಬೇಕು. ಅಲ್ಲ, ನನ್ಗೆ ಅಂಜಲಿಗೂ ಒಂದು ಸ್ಟೋರಿ ಇದೆ. ಏನು ಅಂತ ಅಂದ್ರೆ ನನ್ಗೆ ಆಡಿಷನ್ ಅಂದ್ರೆ ಒಂಥರ ಅಂದ್ರೆ ಅಯ್ಯೋ ಆಡಿಷನ್ ಕೊಡ್ಬೇಕಾ ಅನ್ಸುತ್ತೆ. ಸ್ಕ್ರಿಪ್ಟ್ ಕೊಟ್ರು ಹೋದ ತಕ್ಷಣ ಆಫೀಸಲ್ಲಿ. ಅಲ್ಲಿ ಅಂಜಲಿ ಅಂತ ಆ ಕ್ಯಾರೆಕ್ಟರ್ ಹೆಸರಿತ್ತಲ್ಲ, ನಂಗೆ ನೋಡಿದ ತಕ್ಷಣ ಮಿಲನ ಸಿನಿಮಾ ನೆನಪಾಯ್ತು. ಓ ಅಪ್ಪು ಸರ್ದು, ಇವಾಗ ನಾನು ಅಪ್ಪು ಸರ್ ಜೊತೆನೆ ಮಾಡ್ತಾ ಇದ್ರೆ ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡು ಆ ಒಂದು ಸ್ಫೂರ್ತಿ ತಗೊಂಡು ಆಡಿಷನ್ ಕೊಟ್ಟಿದ್ದು ಅದನ್ನ. ಸೂಪರ್. ಇದು ಹಾಗೆ ಕ್ಯಾರೆಕ್ಟರ್ ಹೆಸರು ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತು. ಮೇಡಮ್ ಯಾವಾಗ್ಲೂ ಯಾವುದೇ ಸಿನಿಮಾ ಮಾಡಿದ್ರು ಆ ಪಾತ್ರಗಳು ನೆನ್ಪುಳಿಬೇಕು, ಆ ಪಾತ್ರಗಳಿಂದ ಕರೀತಾರಲ್ಲ, ಅವಾಗ ಇನ್ನೂ ನಮಗೆ ನಾವು ಕರೆಕ್ಟ್ ಆಗ ಪಾತ್ರಕ್ಕೆ ನ್ಯಾಯ ಒದಗಿಸಿದೀವಿ ಅಂತ ಆಗುತ್ತೆ. ಈಗ ನ್ಯಾಯ ಒದಗಿಸೋಣ. ಸೊ ನಿಮಗೆ ರಾಣಿ ಸಿನಿಮಾ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಂದರೆ ನೀವು ಮಾಡಿರೋ ಪಾತ್ರ ಎಲ್ಲದಕ್ಕಿಂತ ರಾಣಿ ಸಿನಿಮಾಲಿ ಏನು ಡಿಫ್ರೆಂಟ್ ಇದೆ? ರಾಣಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಂದು 2 ಶೇಡ್ ಇದೆ. ನಾನು ಪರ್ಸ್ನಲಿ ಆ್ಯಕ್ಚುಲಿ ಎಮೋಷ್ನಲಿ ಜಾಸ್ತಿ. ಆ್ಯಕ್ಚುಲಿ ನೋಡೋರಿಗೆ ನಾನು ಕಾಮಿಡಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು 80% ಎಮೋಷ್ನಲ್ ಜಾಸ್ತಿ. ಫ್ಯಾಮಿಲಿ ಅಟ್ಯಾಚ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪ್ರೀತಿ ವಿಶ್ವಾಸಕ್ಕೆ ಜಾಸ್ತಿ ಬೆಲೆ ಕೊಡೋದು ನಾನು. ಎಮೋಷ್ನಲ್ ಬೇಗ ಕನೆಕ್ಟ್ ಆಗ್ತೀನಿ. ಈ ಸಿನಿಮಾದಲ್ಲಿ ನನಗೆ ಕಾಮಿಡಿ ಅಲ್ದಲೆ ಎಮೋಷನ್ ಇದೆ. ಅದಲ್ದಲೆ ನಾನು ಇದರಲ್ಲಿ ರೌಡಿಸಮ್ ಮಾಡಿದ್ದೀನಿ. ನೀವೇ ನೋಡಿದಿರಲ್ಲ ನಾವು ರೌಡಿಸಮ್ ಹೆಂಗೆ ಮಾಡಿದ್ದೀವಿ ಅಂತ. ನಮಗೆ ಕೊಟ್ಟುಬಿಟ್ರೆ ರೌಡಿಸಮ್ಮು ಹಂಗೆ ಮಾಡಲ್ಲ ನಾವು. ಬಟ್ ನನ್ಗೆ ಏನು ಗೊತ್ತಾ, ನನಗೆ ಮತ್ತೆ 3 ಜನ ಹೀರೋಯಿನ್ಸ್ಗೂ ಒಂದು ಬೇಜಾರು ಏನು ಗೊತ್ತಾ, ನಮ್ಮ 3 ಜನ ಹೀರೋಯಿನ್ಸ್ಗಿಂತ ಜಾಸ್ತಿ ಧರ್ಮಣ್ಣ ಅವರಿದ್ದಾರೆ. ಆಮೇಲೆ ಸಾಂಗ್ಸಲ್ಲೂ ಬಿಟ್ಟಿಲ್ಲ, ಸಾಂಗ್ಸಲ್ಲೂ ಬರ್ತಾರೆ. ಸೊ ಎಲ್ಲೂ ನಮಗೆ ಆ ಒಂದು ಸ್ಪೇಸೇ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಮೇಡಮ್ ಅವರೇ, ಈಗ ತಾನೇ ಹೇಳಿದ್ರಿ ಪಾತ್ರ ವೆರಿ ಇಂಪಾರ್ಟೆಂಟು, ಪಾತ್ರ ನೆನ್ಪಿಡ್ತಾರೆ ಅಂತ. ನಾವು ಅಷ್ಟೇ ಪಾತ್ರ ಅಂತ ಅಷ್ಟೇ ಮಾಡಿರೋದು. ಅಲ್ಲ ಹೌದು, ಬಟ್ ಅಲ್ಲ ಅದು ನಂಗೆ ಖುಷಿ ಇದೆ ಪಾಪ. ಯುನೋ ಒಂದು ಆರ್ಟಿಸ್ಟ್ಗೆ ನಮ್ಗೆ ಎಲ್ಲರಿಗೂ ಒಂದು ಸ್ವಾರ್ಥ ಇರುತ್ತೆ. ಏನಂದ್ರೆ ಸ್ಕ್ರೀನ್ ಆ್ಯಕ್ಚುಲಿ ಹೌದು, ಪರ್ಸ್ನಲಿ ಬಂದಾಗ ಯಾವಾಗಲೂ ಪಾತ್ರ ಅವ್ರಕ್ಕಿಂತ ನಾವು ಚೆನ್ನಾಗಿ ಮಾಡಬೇಕು, ಅವ್ರಕ್ಕಿಂತ ನಾವು ಜಾಸ್ತಿ ಇರಬೇಕು. ಇದು ಒಳಗೆ ಒಂದು ಚಿಕ್ಕ ಸ್ವಾರ್ಥ ಎಲ್ಲರಲ್ಲೂ ಇರಬೇಕು, ಇರುತ್ತೆ ಕೂಡ. ಅದು ಇದ್ರೇನೆ ನಾವು ನೆಕ್ಸ್ಟು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು, ಇದಕ್ಕಿಂತ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಆಯ್ಕೆಗಳನ್ನು ಮಾಡ್ಕೋಬೇಕು ಅಂತ ಅನ್ಸೋದು ಇದರಿಂದನೇ. ಖಂಡಿತವಾಗ್ಲೂ ಯಾವುದೇ ಒಬ್ಬ ಕಲಾವಿದನಿಗೆ ಅದು ಒಳಗಿರೋ ಆ ಸ್ವಾರ್ಥ ಇರಬೇಕು ಅಂತ ನಾನು ಹೇಳೋದು. ಹಂಗಾಗಿ ನಿಮ್ಮ ಸ್ವಾರ್ಥಕ್ಕೆ ಜಯವಾಗಲಿ, ಯಾಕೆಂದ್ರೆ ನಾವು ಜಯಿಸಿದೀವಲ್ಲ ಇದರಲ್ಲಿ. ಎಂತ ಅಂತೀರ ಮೇಡಮ್, ಮಿಂಚ್ ತಗಂತೀರ? ಇದೇನು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಸೊ ಏನಾದ್ರು ತಗೊಳ್ಳೋಣ? ಆನ್ ಮಾಡ್ತಾರೆ ಅನ್ಸುತ್ತೆ. ಸೊ ಇಲ್ಲಿ ಓಕೆ, ಯಾರಿಲ್ಲ, ತಗೊಂಬಂದ್ಬಿಡಿ ಮೇಡಮ್ ಅವರೇ, ಒಂದು 2 ಎತ್ಕೊಂಬಂದ್ಬಿಡಿ. ಇಲ್ಲ ನೋಡಿ, ಆ ಥರ ಎಲ್ಲ ಕದಿಬಾರ್ದು, ತುಂಬಾ ತಪ್ಪು. ಧರ್ಮೋ ರಕ್ಷತೆ ರಕ್ಷಿತ ಅಂತ ನಾನು ಹೇಳ್ದೆ ಅವಾಗಲೇ. ಧರ್ಮಣ್ಣ ಅವರು ಧರ್ಮಕ್ಕೆ ಚೆಕ್ ಮಾಡಿದ್ದು ಮೈಸೂರು ಹುಡುಗಿ ಅಂದ್ರಲ್ಲ. ಬರೀ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಈ ಥರನೇ ಸುಮ್ಮನೆ ಸುಳ್ಳು ಹೇಳ್ತಾರೆ. ಸಿನಿಮಾದಲ್ಲಿ ನಾನು ಸುಳ್ಳು ಹೇಳಲ್ಲ, ಬಟ್ ಸಿನಿಮಾದಲ್ಲ ಮೇಡಮ್, ಎಲ್ಲೂ ಸುಳ್ಳು ಹೇಳಲ್ಲ. ಇವರು ಇಂಡಸ್ಟ್ರಿಲಿ ನಾನೊಂದು 40 ಸಿನಿಮಾ ಮಾಡಿದ್ದೀನಿ. ಇವತ್ತಿಗೂ ನೀವು ಆ ಇಡೀ ಟೀಮಲ್ಲಿ ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ, ನನ್ನ ಹೆಸರು ಹೇಳಿ. ಸೊ ನೀವು ಧರ್ಮಣ್ಣ ಅಂತ ಹೆಸರಿಟ್ಕೊಂಡಿರೋದಕ್ಕೆ ಸುಳ್ಳು ಹೇಳಲ್ವಾ, ಅಥವಾ ನಿಮ್ಗೆ ನಿಜವಾಗ್ಲೂ ಸುಳ್ಳು ಹೇಳಕ್ ಇಷ್ಟ ಇಲ್ವಾ? ಮೇಡಮ್ ನಾವು ಹಂಗೆ ಬೆಳೆದಿಲ್ಲ. ನಾವು ಬೆಳೆದಿರೋ ವಾತಾವರಣ ಇದೆಯಲ್ಲ, ನಮ್ಮ ಅಂದ್ರೆ ಏನು ನಾವೆಲ್ಲ ಹಂಗ್ ಬೆಳೆದಿದೀವಿ ಅಂತನಾ? ನಾನು ಹಂಗೆ ಹೇಳೋದ್ನ, ಯಾಕೆ ಕುಂಬಳಕಾಯಿ ಕಳ್ಳ ಆದ್ರೆ ಅಗ್ಲ್ ಮುಡ್ಕೊಂಡು ನೋಡ್ಕೊಂತೀರ? ನಾವು ಹಂಗೆ ಹೇಳೋದ್ನ, ನಿಮಗೆ ಕಳ್ಳರು ಅಂತ ಯಾವಾಗ ಹೇಳೋದ್ನ? ಇವಾಗಲೇ ಗೊತ್ತಾಗ್ಲಿಲ್ವಾ? ತಗೊಳ್ಳಿ ಅಂತ ನಾನು ಎಷ್ಟು ಫೋರ್ಸ್ ಮಾಡಿ ನೀವು ತಗೊಂಡ್ರ ಅಲ್ವಾ? ಹೌದು. ಅಲ್ಲ, ವಿಡಿಯೋ ಮಾಡ್ತೀರಿ ಅಂತ ತಗೊಳ್ಳಿಲ್ವಾ? ಅಥವಾ ಇಲ್ಲ ವೀಕ್ಷಕರೇ, ನಾನು ಆ ಥರ ಎಲ್ಲ ತಗೊಳ್ಳಲ್ಲ, ನಾನು ತುಂಬಾ ಒಳ್ಳೆ ಹುಡುಗಿ. ತಗೊಳ್ಳಲ್ಲ ಮೇಡಮ್, ಆಲ್ಮೋಸ್ಟ್ ಹುಡುಗಿಯರು ಯಾರು ಕಳ್ರಲ್ಲ. ನೀವು ಜಾಸ್ತಿ ಕಳ್ತನ ಮಾಡೋದು ಹುಡುಗರು ಆರ್ಟ್ನ ಬ್ಲಾಸ್ಟ್ ಮಾಡ್ಬಿಡ್ತೀರಾ, ಅದು ಸಮಸ್ಯೆ ಆ್ಯಕ್ಚುಲಿ. ಇವಾಗ ಸರಿ, ಇವಾಗ ಒಂದು ಗೇಮ್ ಆಡೋಣ. ಏನು ಅಂದ್ರೆ ಇಲ್ಲಿರೋ ಹಣ್ಣಲ್ಲಿ ನಮ್ಮ ರಾಣಿ ಸಿನಿಮಾ ತಂಡದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಂದೊಂದು ಹಣ್ಣ ಸಿಂಬಾಲಿಕ್ ಆಗಿ ತೋರಿಸ್ಬೇಕು ಅಂತ. ಸೊ ಧರ್ಮಣ್ಣದಿಂದ ಸ್ಟಾರ್ಟ್ ಮಾಡೋಣ. ಧರ್ಮಣ್ಣ ಸರ್ ಹೇಳಿ, ನಿಮ್ಮಿಂದ ಶುರು ಆಗ್ಲಿ. ಓಕೆ. ಸೊ ಈ ಆ್ಯಪಲ್ನ ಯಾರಿಗೆ ನಮ್ಮ ರಾಣಿ ಸಿನಿಮಾದಲ್ಲಿ ತಂಡದಲ್ಲಿ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರಾ? ಇದು ಆ್ಯಪಲ್ ಅಂದ್ರೆ ಎ ಇಂದ ಶುರು ಆಗುತ್ತೆ, ಡೈರೆಕ್ಟ್ರಿಗೆ ಡೆಡಿಕೇಟೆಡ್ ಮಾಡ್ತೀವಿ. ಎ ಇಂದ ಶುರು ಆದ್ರೆ ನಾವು ಸಿನಿಮಾದ ಮೊದಲ ನಾಯಕ ಅಂದ್ರೆ ನಮಗೆ ನಾನು ತಿಳ್ಕೊಂಡಿರೋಂಗೆ ಅದು ಡೈರೆಕ್ಟ್. ಓಕೆ, ಹಂಗಾಗ್ಬಿಟ್ಟು ಆ್ಯಪಲ್ ಡೈರೆಕ್ಟ್. ಸೊ ಆ್ಯಪಲ್ ರಾಣಿ ಸಿನಿಮಾ ಡೈರೆಕ್ಟ್ರಿಗೆ ಡೆಡಿಕೇಟ್ ಮಾಡ್ತಿದ್ದಾರೆ. ಇದು ಪೊಮೊಗ್ರಾನೆಟ್. ಸೊ ಪೊಮೊಗ್ರಾನೆಟ್ ಯಾರಿಗೆ? ಇದು ಪ್ರೊಡ್ಯೂಸರ್ಗೆ. ಓಕೆ, ಏನಕ್ಕೆ ಅಂದ್ರೆ ಆ ಹಣ್ಣಲ್ಲಿ ಎಷ್ಟು ಹಣ್ಣುಗಳಿರುತ್ತೆ, ಎಷ್ಟು ರುಚಿ ಇರುತ್ತಲ್ಲ, ಆ ತರ ಪ್ರೊಡ್ಯೂಸರ್ ಒಳಗೂ ಕೂಡ ಅವ್ರ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ಆ ಸಿನಿಮಾ ಹೆಂಗ್ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ನೋಡ್ತಾ ಇದ್ದೀರಾ, ಧರ್ಮಣ್ಣ ಸರ್ ತುಂಬಾ ಕ್ಲೆವರ್ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಸೊ ಹಂಗಾಗಿ ಅದೆಲ್ಲ ಇದ್ರಲ್ಲಿ ವರ್ಕೌಟ್ ಆಗಲ್ಲ ಮೇಡಮ್ ಅವರೇ. ಇದು ಆರೆಂಜ್.
ಸೊ ಈ ಇದನ್ನ ಆರೆಂಜ್ 3 ನಮ್ಮ ಬೆಸ್ಟ್ ಹೀರೋಯಿನ್ಗಳಿಗೆ ಡೆಡಿಕೇಟೆಡ್ ಮಾಡ್ತೀನಿ. ನೋಡಿ, ಇಲ್ಲಿ ಸಿಟ್ರಸ್ ಕೊಟ್ಬಿಟ್ರು ಹೀರೋಯಿನ್ಸ್ಗೆ. ಎಲ್ಲ ಮೇಡಮ್ ಅವರೇ ನೀವು ಹಂಗೆ ನೋಡ್ಬೇಡಿ, ಕಲರ್ ನೋಡಿ ಮೇಡಮ್ ಅವರೇ, ನಿಮ್ಮ ಥರನೇ ಇದೆ ನೋಡಿ ಅಲ್ವಾ, ನಾ ಸುಳ್ಳು ಹೇಳ್ತೀವ? ಇವ್ರು ಏನು ಮೇಡಮ್ ಅವರೇ ಕಲರ್ ನೋಡಿ ಕೊಟ್ರಿ, ಇವ್ರು ಹಿಂಗೆ ಒಳ್ಳೇದನ್ನ ಹೇಳಕ್ಕೆ ಬಿಡಲ್ವಲ್ಲ. ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ನೋಡಿ. ಇದು ನೋಡಿ, ಕ್ಯಾಮ್ರಾ ಫೋಕಸ್ ಮಾಡಪ್ಪ, ಎಷ್ಟು ಮುದ್ದಾಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನಿಜ ಹೇಳಿರಿ ಹಿಂಗೆ. ಓಕೆ, ಇದನ್ನ ನಮ್ಮ 3 ಜನ ನಾಯಕಿಯರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಪೈನಾಪಲ್ ಹೇಳಿ ಫಸ್ಟ್. ಪೈನಾಪಲ್ಲ ಅದನ್ನ ರವಿಶಂಕರ್ ಸರ್ ವಿಲನ್ಸ್ಗಳಿಗೆ ಇದು ಮಾಡ್ತೀನಿ. ಓಕೆ, ಯಾಕೆಂದ್ರೆ ಅಲ್ಲಿ ನೋಡಿ ಮೇಲೆ ಮುಳ್ಳು ಥರನೂ ಇದೆ, ಒಳಗೆ ಸ್ವೀಟ್ ಇದೆ, ಹಂಗೆ ಅವರೊಳಗೂ ಕೂಡ ಸ್ವೀಟ್ ಇರುತ್ತೆ ಮನಸ್ಸು. ವಾಟರ್ಮೆಲನ್ ಅದನ್ನ ನಮ್ಮ ದಿ ಗ್ರೇಟ್ ಹೀರೋಗೆ ಪ್ರೆಸೆಂಟ್ ಮಾಡ್ತೀನಿ. ಯಾಕೆ ಅಂದರೆ ಅದರಲ್ಲಿ ನೀರಿರುತ್ತೆ, ದೇಹದಲ್ಲಿ ಎಷ್ಟು ನೀರಿರುತ್ತೆ ಮನುಷ್ಯ ಅಷ್ಟು ಚೆನ್ನಾಗಿರುತ್ತೆ, ಹಂಗಾಗಿ ಅದನ್ನ ನಮ್ಮ ಹೀರೋಗೆ. ಓಕೆ, ಬಾಳೆಹಣ್ಣು ಯಾರನ್ನ ಡೆಡಿಕೇಟ್ ಮಾಡ್ತೀರಾ? ಬಾಳೆಹಣ್ಣು ಅಂತಂದರೆ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಕ್ಯಾಮ್ರಾಮೆನ್ನು, ಅವ್ರಿಗೆ ಡೆಡಿಕೇಟೆಡ್ ಮಾಡ್ತೀನಿ. ಹಾಂ, ದ್ರಾಕ್ಷಿ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಧರ್ಮಣ್ಣ? ನಾನೇ ಕೇಳಿದ್ರೆ ಅದು ನೀವು ಹೇಳಿ, ಈಗ ಅದೊಂದು ನೀವು ಹೇಳಿ. ದ್ರಾಕ್ಷಿನ ನನ್ನ ಇಡೀ ರಾಣಿ ತಂಡದ ಸೆಟ್ ಯೂನಿಟ್ ಪೀಪಲ್ಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ನಮಗಿಂತ ಹೆಚ್ಚಾಗಿ ಕಷ್ಟಪಟ್ಟು ಐ ಥಿಂಕ್ ಪ್ರತಿಯೊಂದರಲ್ಲೂ ಎಫರ್ಟ್ಸ್ ಹಾಕೋದು ಅವರೇನೆ. ನಾವು ಎಷ್ಟು ಸಿನಿಮಾ ಗೆಲ್ಲಬೇಕು ಅಂತ ಇಷ್ಟಪಡ್ತೀವಿ, ಆ್ಯಂಡ್ ನಮ್ಮ ಸಿನಿಮಾ ಗೆದ್ದಾಗ ಅವರು ಅಷ್ಟೇ ಖುಷಿ ಪಡ್ತಾರೆ. ಸೊ ನಮ್ಮ ಇಡೀ ರಾಣಿ ತಂಡದ ಸೆಟ್ ಯೂನಿಟ್ ಅವ್ರಿಗೆ ನಾನು ದ್ರಾಕ್ಷಿ ಡೆಡಿಕೇಟ್ ಮಾಡ್ತೀನಿ. ಓಕೆ, ಸೊ ಹೇಗಾಯ್ತು ಟಾಸ್ಕ್? ಹೇಗಾಯ್ತು? ನಾನು ಇದನ್ನ ಆಮೇಲೆ ಲಾಸ್ಟಲ್ಲಿ ಕಲೆಕ್ಟ್ ಮಾಡ್ಕೋತೀನಿ. ಯಾಕೆ ನಾನೀಗ ಸೆಂಟ್ರಲ್ ಇಂಟರಪ್ಟ್ ಮಾಡಿದೆ ಅಂದರೆ ಇವರಿಬ್ಬರು ಕೂಡ ಆ್ಯಕ್ಚುಲಿ ಚೀಟೆ ಆಗಿದ್ದು. ಇವರು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಹೇಳಿದ್ರು, ಬಟ್ ಎಕ್ಸಾಕ್ಟಾಗಿ ಒಂದು ಅಮೌಂಟ್ ಅಂತ ಹೇಳಿ ಇವರು ಶಾಪ್ ಮಾಡಿಲ್ಲ. ಈವನ್ ಇವರು ಆಂಟಿನ ಬುಟ್ಟಿಗೆ ಹಾಕೊಂಡು ಇಡೀ ನಾನು ನಿಸ್ವಾರ್ಥವಾಗಿ ನಾನು ತಗೊಂಡಿರೋದು. ಏನಕ್ಕೆ ಅಂತಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ, ಲಾಸ್ಟ್ ಎಂಡಿಂಗ್ ಅಲ್ಲಿ ಅದು ಏನಕ್ಕೆ ಹಂಗೆ ಮಾಡಿದೆ ಅಂತ ಲಾಸ್ಟ್ ಎಂಡಿಂಗ್ ಅಲ್ಲಿ ಹೇಳ್ತೀನಿ ನಾನು, ಅವರು ಲಾಸ್ಟ್ ಎಂಡಿಂಗ್ ಅಲ್ಲಿ ಹೇಳಿ. ಓಕೆ, ಅದೊಂದು ಕ್ಲಾರಿಟಿ ತಗೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ರಾಣಿ ಸಿನಿಮಾದ ಬಗ್ಗೆ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಇದ್ರು, ಸೊ ಮಾತಾಡ್ತಾ ಹೋಗೋಣ. ಎಸ್, ಇವ್ರು ಹೇಳ್ತಾ ಇದ್ರು ಅಂದ್ರೆ ನಮಗೆ ಸಿಕ್ಕಿರೋದಕ್ಕಿಂತ ಜಾಸ್ತಿ ಸ್ಪೇಸ್ ಧರ್ಮಣ್ಣ ಅವ್ರಿಗೆ ಸಿಕ್ಕಿದೆ, ನಂಗದೊಂದು ಬೇಜಾರಿದೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಸಿಹಿಯಾದ ಬೇಜಾರು. ಸೊ ಬಟ್ ಸಿನಿಮಾದಲ್ಲಿ ನನಗೆ ನಾನು ನೋಡಿದ ಮಟ್ಟಿಗೆ ಆದ್ರ ಅನ್ಸಿಲ್ಲ, ಇವ್ರ ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅವರು ಪಾತ್ರದ ಬಗ್ಗೆ ಮಾತಾಡ್ತಿಲ್ಲ ಮೇಡಮ್ ಅವರೇ, ಸ್ಕ್ರೀನ್ ನಮ್ಕಿನ್ನ ಜಾಸ್ತಿ ಇದೀರ ಅಂತ ಅಷ್ಟೇ ಹೇಳ್ತಿರೋದು. ನಿಮ್ಗದ್ ಬೇಜಾರಿದ್ಯಾ? ಬೇಜಾರಿಲ್ಲ, ಬೇಜಾರು ಒಂಥರ ಅಯ್ಯೋ ಖುಷಿನೂ ಇದೆ. ಅಷ್ಟಿದ್ದೀರಿ ಇನ್ನೂ ಚೂರು ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿತ್ತು. ನಮ್ಗೆಲ್ಲ ಆರ್ಟಿಸ್ಟ್ ಏನ್ ಅನ್ಸುತ್ತೆ, ಹೀರೋ ಜೊತೆ ಇರ್ಬೇಕಿತ್ತು ಅಂತ ಅಥವಾ ಸಿನಿಮಾದಲ್ಲಿ ಹೀರೋಯಿನ್ಗಳು ಇರಕ್ಕಿಂತ ಜಾಸ್ತಿ ಹೀರೋ ಬಗ್ಗೆ ನಾವೇ ಇರ್ತೀವಲ್ಲ ಅಂತ. ಅದನ್ನೇ ನಾನು ಕೇಳಿದೆ. ಹಂಗೆ ಉಲ್ಟಾ ಕೇಳಿದ್ರ? ಸೊ ಅದು ಬೇಜಾರಿದ್ಯಾ ನಿಮ್ಗೆ? ಇಲ್ಲ, ಆತರ ಏನಿಲ್ಲ. ಸಿನಿಮಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ನಮ್ಗೆ ಖುಷಿ ಆಗ್ತಾ ಇತ್ತು ಅಂತ ಅಷ್ಟೇ. ಓಕೆ, ರಾಣಿ ಗೊತ್ತಾಗುತ್ತೆ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಆ ರಾಣಿ ಚೇಂಜ್ ಓವರ್ ಏನು ಅಂತ ಹೇಳಿ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಬಟ್ ನಿಮ್ಮ ಪ್ರಕಾರ ರಾಣಿ ಅಂದ್ರೆ ಏನು ನಿಮ್ಗೆ? ನನಗೆ ರಾಣಿ ಅಂದರೆ ಏನು ನಮಗೆ ಔಟ್ಸೈಡಿಂದ ಇವನು ಅಂಡರ್ವರ್ಲ್ಡ್ ಡಾನ್ ಅಥವಾ ಆ ಥರ ಕಾಣಿಸುತ್ತೆ. ಅದಲ್ಲದೆ ಅವನ ಒಳಗಡೆ ಒಂದು ಹಂಗರ್ ಇದೆ. ಆ ಹಸುವು ಐ ಥಿಂಕ್ ಅದೆಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬ ಜನ ಅದು ಅಂದರೆ ಅವ್ರ ಲೈಫಲ್ಲೂ ಇದೇನೋ ಒಂದು ಆಗಿರುತ್ತೆ ಅನ್ನೋ ಥರ ಕನೆಕ್ಟ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ರಾಣಿ ಫಾರ್ ಮೀ. ಸರ್, ಸಿನಿಮಾ ನೋಡಿದ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ನಮಗೆ ಕನೆಕ್ಟ್ ಆಗುತ್ತೆ. ಹೆಚ್ಚಾಗಿ ಯುವಕರು ಸಿನಿಮಾ ಮಾಡಬೇಕು ಅಂತ ಆಸೆಯಿಂದ ಬಂದವರು ಯಾವುದೋ ಒಂದು ಸ್ಕೂಲಲ್ಲಿ ಟ್ರೈನಿಂಗ್ ತಗೋತಾರೆ, ಅಂಥವ್ರಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖುದ್ದು ಕಿರಣ್ ಅವ್ರ ಹತ್ರನೇ ಸಾಕಷ್ಟು ಜನ ಹೇಳ್ತಾ ಇದ್ರು. ನೀವು ಕೂಡ ಸಾಕಷ್ಟು ಎಲ್ಲ ಮಾಡ್ಕೊಂಡು ಈಗ ಸಿನಿಮಾಗೆ ಅಂತ ಬಂದಿರೋರು. ಸೊ ಆ ಎಕ್ಸ್ಪೀರಿಯನ್ಸ್ ರಾಣಿಗೆ ನಿಮಗೆ ಎಷ್ಟು ಕನೆಕ್ಟ್ ಮಾಡುತ್ತೆ? ನಮ್ಮ ರಿಯಲ್ ಲೈಫನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು, ಅದ್ರಾಗ ಏನು ಡೌಟ್ ಇಲ್ಲ. ಯಾಕೆಂದ್ರೆ ನಾವು ನಾಟಕ ಮಾಡ್ಕೊಂಡು ಬಂದವರು, ಅವರು ಕೂಡ ಆ್ಯಕ್ಟರ್ ಆಗಬೇಕು ಅಂತ ಬಂದು ಇಲ್ಲಿ ಈ ಇದರಲ್ಲಿ ಆಮೇಲೆ ಏನೇನು ಆಗ್ತಾರೆ ಅನ್ನೋದು ನಮ್ಮ ರಾಣಿ ಕತೆ ನಿಮಗೆ ಗೊತ್ತು. ಇಲ್ಲೂ ಕೂಡ ನಾವು ಆಕ್ಟರ್ ಆಗ್ಬೇಕು ಅಂತಲೇ ಬಂದಿದ್ದು. ಆದ್ರೆ ನಾವೇನೋ ಬೇರೆ ಕಷ್ಟಪಡ್ತಿದ್ವಲ್ಲ, ಆ ಕಷ್ಟದಲ್ಲಿ ಅವ್ರು ಪಡೋ ಕಷ್ಟ ಕನೆಕ್ಟ್ ಆಗುತ್ತೆ ನಮಗೆ. ಒಂದು ಅರ್ಧ ಸಿನಿಮಾ ನಮ್ಮ ಲೈಫಿಗೆ ಇದಾಗುತ್ತೆ. ಹಂಗಾಗಿ ಪ್ರತಿಯೊಬ್ಬರ ಲೈಫಿಗೂ ಯಾಕೆ ಇದಾಗುತ್ತೆ ಅಂತಂದರೆ, ಈಗ ಒಬ್ರು ಕಲಾವಿದ ಆಗಕ್ಕೆ ಅಂತ ಬರ್ತಾನೆ, ಒಬ್ರು ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಅಂತ ಬರ್ತಾರೆ, ಒಬ್ರು ಏನೋ ಒಂದು ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ. ಎಲ್ಲರೂ ಕೂಡ ಬರೋದು ಏನಕ್ಕೆ ಅಂದರೆ ಏನೋ ಒಂದು ಮಾಡಬೇಕು ಅಂತ. ಆ ಮಾಡ್ಬೇಕಾದ್ರೆ ಏನೆಲ್ಲ ಅಡೆತಡೆ ಆಗುತ್ತಲ್ಲ, ಅಡೆತಡೆಗಳು ಹಿಂಗಾಗ್ಬಿಟ್ರೆ ಏನು ಮಾಡೋದು ಅಂತಿದೆಯಲ್ಲ, ಅದು ಎಲ್ಲರ ಲೈಫಲ್ಲೂ ಅದನ್ನು ಎದುರಿಸಿರ್ತಾರೆ. ಹಂಗಾಗಿ ನಮ್ಮ ಸಿನಿಮಾ ಯಾರೇ ಸಿನಿಮಾ ನೋಡಿದ್ರು ಏನಕ್ಕೆ ಕನೆಕ್ಟ್ ಆಗುತ್ತೆ ಅಂದರೆ, ಎಲ್ಲರೂ ಕೂಡ ಲೈಫಲ್ಲಿ ಏನೋ ಮಾಡೋಕ್ಕೆ ಅಂತ ಬಂದವರೇ. ಹಂಗೆ ಬಂದಾಗ ಏನು ಹಿಂಗೆಲ್ಲ ಆಗ್ಬಿಟ್ರೆ ಏನು ಮಾಡೋದು ಅನ್ನೋದು ಇದೆಯಲ್ಲ, ಆ ಪಾಯಿಂಟು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಹಂಗಾಗಿ ನಮ್ಮ ಸಿನಿಮಾ ನಿಮಗೆ ಮಿಡ್ಲ್ ಕ್ಲಾಸಿಂದ ಹಿಡಿದು ಪ್ರತಿಯೊಬ್ಬರಿಗೂ. ಆಮೇಲೆ ಈ ಸಿನಿಮಾದಲ್ಲಿ ಸಿನಿಮಾ ಅಂತ ಬಂದರೆ ಸಿನಿಮಾದಲ್ಲಿ ಏನಿರಬೇಕು, ಲವ್ ಇರಬೇಕು, ಆಕ್ಷನ್ ಇರಬೇಕು, ಕಾಮಿಡಿ ಇರಬೇಕು, ಇದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ. ನಮ್ಮ ಕಥೆ ಒಳಗೆ ಇದೆಲ್ಲ ಇದೆ.
ಈ ಥರದ್ದು ಈ ಶೇಡ್ ಇಲ್ಲ ಗುರು ಅನ್ನೋ ಥರದ್ದು ಏನಿಲ್ಲ. ಸಸ್ಪೆನ್ಸು ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ಹಂಗಾಗಿ ನಿಮಗಿದು ಪ್ರತಿಯೊಬ್ಬರಿಗೂ ಕುತ್ಕೊಂಡು ನೋಡ್ಬೇಕಾದ್ರೆ ಇದು ನಮ್ಮದೇ ಸಿನಿಮಾ, ನಮ್ಮ ಕ್ಯಾರೆಕ್ಟರ್ಗಳಿದಾವೆ ಅಕ್ಕಪಕ್ಕ ಅಂತ ಅನ್ಸೋದು 100%. ಈಗ ನೀವೇ ರಿಸಲ್ಟ್ ನೋಡಿದ್ದೀರಾ. ಹಂಗಾಗಿ ಈ ಸಿನಿಮಾ ಇವತ್ತಿನ ಕಾಲಘಟ್ಟದಲ್ಲಿ ಆ ಸಿನಿಮಾನ ಫಸ್ಟ್ನೇ ಸತಿ ಡೈರೆಕ್ಟರ್ ನನಗೆ ಕತೆ ಹೇಳ್ದಾಗ ನನಗಿದ್ದಿದ್ದು ಡೌಟ್ ಏನಂದರೆ ಇವ್ರು ಇಷ್ಟು ಚೆನ್ನಾಗಿ ಮೇಕಿಂಗ್ ಮಾಡ್ತಾರ ಅಂತ ನನಗೊಂದು ಫಸ್ಟು ಡೌಟ್ ಇದ್ದಿದ್ದು. ಫಸ್ಟ್ನೇ ಸತಿ ಕತೆ ಕೇಳಿದಾಗ ನನಗಿದ್ದಿದ್ದು ಡೌಟ್ ಇದು. ಯಾಕೆಂದ್ರೆ ಹೊಸಬ್ರಿಗೆ ಇಷ್ಟು ಚೆನ್ನಾಗಿ ಮೇಕಿಂಗ್ ಮಾಡೋಕ್ಕೆ ಸಾಧ್ಯನಾ, ಪ್ರೊಡ್ಯೂಸರ್ ಇದಕ್ಕೆ ಸಪೋರ್ಟ್ ಮಾಡ್ತಾರಾ ಅನ್ನೋ ನನ್ನೊಳಗಿದ್ದು. ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅದನ್ನ. ಯಾಕೆ ಅಂತಂದರೆ ಅದು ಅವ್ರವ್ರು ಇದ್ರಲ್ಲಿ ಮೇಲೆ ಅದನ್ನ ಸಟ್ಟಿಗೆ ಹೋದಾಗ 3-4 ಸೆಟ್ ಹಾಕಿ ಒಂದು 6-7 ಕೋಟಿ ಬಜೆಟ್ ಹಾಕೋದು ಅಂತಂದರೆ ಇವಾಗ ಕಿರಣ್ ಸರಿಗೆ ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ. ಅವ್ರಿಗೆ 6-7 ಕೋಟಿ ಬಜೆಟ್ ಅಂತಂದರೆ ಅದು ಪ್ರೊಡ್ಯೂಸರ್ ತಾಕತ್ತು. ಆಮೇಲೆ ಪ್ರೊಡ್ಯೂಸರ್ಗೆ ಸಿನಿಮಾ ಮೇಲಿರೋ ಫ್ಯಾಷನ್ ತೋರಿಸುತ್ತೆ. ಹಂಗಾಗಿ ಅದೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ. ಹೌದು ಕರೆಕ್ಟ್, ನಾನು ಹೇಳಿದ್ದು ಎಷ್ಟು ಸತ್ಯ ಅಂತ. ಇನ್ನು ಉಳಿದಾರು ಯಾರು ಸಿನಿಮಾ ನೋಡಿಲ್ಲ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಟ್ಟು ಇವತ್ತಿನ ಕಾಲಘಟ್ಟದಲ್ಲಿ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಈ ಥರದ್ದೊಂದು ಸಿನಿಮಾ ಬೇಕು. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಜ್ಯ ಅವ್ರು ಏನೋ ಹೇಳ್ತಾರೆ. ಅದೇ 6-7 ಕೋಟಿ ಅಂತ ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದು ಹೋಗ್ತಾ ಡಬಲ್ ಆಗಿದೆ. ಬಟ್ ಅದೇ ನಮ್ಗೇನ್ ಖುಷಿ ಅಂದ್ರೆ ನಮ್ಮಂತ ಹೊಸ ಪ್ರತಿಭೆಗಳಿಗೆ ಅಷ್ಟು ನಂಬಿ ಹಾಕಿದಾರಲ್ಲ. ಸೊ ನಮ್ಗೆಲ್ಲ ಹೆಂಗಾಗಿದೆ ಅಂದ್ರೆ ನಾವು ಗೆಲ್ಲೋದಕ್ಕಿಂತ ಮುಖ್ಯವಾಗಿ ಪ್ರೊಡ್ಯೂಸರ್ಸ್ ಗೆಲ್ಬೇಕು. ಬಿಕಾಸ್ ಈ ಥರ ಪ್ರೊಡ್ಯೂಸರ್ಸ್ ನಮ್ಮ ಕನ್ನಡ ಸಿನಿಮಾಗಳು ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚು ನಮ್ಮ ಕನ್ನಡ ಸಿನಿಮಾ ಒಂದು ಮಟ್ಟಿಗೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ಗೋಸ್ಕರ ಆ್ಯಂಡ್ ನಮ್ಮ ಇಡೀ ತಂಡ 2 ವರ್ಷದಿಂದ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಸೊ ನಮಗೋಸ್ಕರ ಇಲ್ಲ, ನನಗೆ ಆ್ಯಕ್ಚುಲಿ ರಾನಿ ಸಿನಿಮಾ ನಾನು ಯೂಶಲಿ ಎಲ್ಲ ಸಿನಿಮಾಲು ಹೇಳ್ತಿದ್ದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅಂತ. ಬಟ್ ನನಗೆ ಇಲ್ಲಿ ಯಾವಾಗಲೂ ನಾನು ಇಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಸೊ ಒಬ್ರು ಹೇಳ್ಬಿಟ್ರೆ ನೀವು ಕಷ್ಟಪಟ್ಟಿದ್ದೀರಾ? ಅಲ್ಲ, ಕಷ್ಟ ಪಡಬೇಕು. ಸಿನಿಮಾದಲ್ಲೂ ಒಂದ್ ರೀತಿಲಿ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇನ್ನೊಂದು ನಾವ್ ಯಾಕೆ ಅವಾಗಿಂದ ಅವ್ರಿಗೆ ಉಲ್ಟಾ ಇದ್ದೀನಿ ಅಂದ್ರೆ ನಾನು ಸಿನಿಮಾದಲ್ಲೂ ಅವ್ರಿಗೆ ಉಲ್ಟಾನೇ ಇದೆ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಆಕ್ಚುಲಿ ಏನಂತಂದ್ರೆ ಈಗ ಒಂದು ಲವ್ ಶುರುವಾಗ್ಬೇಕಂದ್ರೂ ಫ್ರೆಂಡ್ಸ್ ಗೊತ್ತು. ಒಂದು ಹುಡುಗಿಗೆ ಲವ್ ಇಲ್ಲ ಅಂದ್ರೂ ಎಲ್ಲೋ ಇವರೇ ಒಂದ್ ಕಡೆ ಇದ್ ಮಾಡಿ ಆ ಹುಡುಗಿ ನಿಂಗೆ ಕಣ ಫಿಕ್ಸ್ ಕಣ ಅಂತ, ಈ ಹುಡುಗಿ ನಿಂಗೆ ಕಣ ಅಂತ ಇರ್ತಾರೆ. ಇನ್ನೊಂದ್ ಕಡೆ ಹುಡುಗಿನ ಅಂದ್ರೆ ಬಾಯ್ ಫ್ರೆಂಡ್ ನ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಕಂಡ್ರೆ ಆಗಲ್ಲ. ಅಲ್ಲ, ಫಸ್ಟ್ ಸಕ್ಸಸ್ ಆಗೋ ತನಕ ಓಕೆ, ಸಕ್ಸಸ್ ಆದ್ಮೇಲೆ ಆಗಲ್ಲ. ಅದ್ ಯಾಕೆ? ಅದೇ ನಾವು ಕೇಳ್ಬೇಕು. ಅದು ನಿಮಗೆ ಕೇಳ್ಬೇಕಲ್ವಾ, ನೀವು ನಮ್ಗೆ ಕೇಳೋದಲ್ಲ, ನಾವು ನಿಮ್ಗೂ ಕೇಳ್ಬೇಕಲ್ವಾ. ನೋಡಿ, ನೀವ್ ಹೇಳಿ, ಅವ್ರು ನಿಮಗೆ ಕೇಳ್ತಿದಾರೆ ಅಲ್ವಾ? ಇಬ್ಬರಿಗೂ ಸೇರಿ ಬಾಯ್ ಫ್ರೆಂಡ್ಸಾ ಬರೀ ಪಿನ್ ಇಡ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಮತ್ತೆ ಅವರೇನೆ ನಿಮ್ ಲವ್ ಸಕ್ಸಸ್ ಮಾಡಕ್ಕೆಲ್ಲ ಓಡಾಡ್ತಾರಲ್ಲ, ಅವಾಗ ಅಂತ ಫ್ರೆಂಡ್ಸ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡಿ. ಲವ್ ಸಕ್ಸಸ್ ಆಗೋ ತನಕ ಫ್ರೆಂಡ್ ಜೊತೆಗಿದ್ರು ಅಲ್ಲ, actually ಎಲ್ಲ ಮಾಡ್ಲಿ. ಈಗ ಮದುವೆ ಆಗಿ ಲವ್ ಸಕ್ಸಸ್ ಆದ್ಮೇಲೆ ಅವ್ನ್ ಮಾತ್ರ ಮನೆ ಕರಿಬೇಡ, ಅವ್ನಿದ್ರೆ ನಾನಿರಲ್ಲ. ನಾನ್ ಯಾವ್ದು ಹೇಳಿಲ್ಲಪ್ಪ. ಇಲ್ಲ, ನೀವ್ ಹೇಳಿದ್ರಿ, ನಾನು ಎಲ್ಲಿ ಹೇಳಿದೆ ನೋಡಿ. ಇವರು ಅಷ್ಟೇ ಕೇಳಿದಲ್ಲ ನನ್ಗೆ, ಬಟ್ ನಾವ್ ಯಾವತ್ತೂ ಆತರ ಹೇಳಿಲ್ಲ. ಹೇಳ್ತಾರೆ ಹಂಗೆ, ಹೇಳಿಲ್ಲ ಅಂದ್ರೆ ಪಕ್ಕ ಹೇಳಕ್ ರೆಡಿ ಇದಾರೆ ಅಂತ. ಇದೆಲ್ಲ ಇಲ್ಲ, ಆಕ್ಚುಲಿ ಇನ್ನೊಂದ್ ವಿಷಯ ಏನಂದ್ರೆ ಹುಡುಗರಿಗಿಂತ ಜಾಸ್ತಿ ಹುಡುಗಿರ್ ಫಿಟ್ಟಿಂಗ್ ಇಡೋದು ಹುಡುಗಿರಿಗೆ ಅಲ್ವಾ? ಅದಂತೂ ಒಪ್ಕೊಳ್ಬೇಕಾಗಿರೋದು. ಹುಡುಗಿಯರ್ ಫಿಟ್ಟಿಂಗ್ ಅದು ಫಿಕ್ಸ್ ಇದೆ. ಅಂದ್ರೆ ಹುಡುಗಿರು ಅಂದ್ರೆ ನಿನ್ ಬಾಯ್ ಫ್ರೆಂಡ್ ಹಂಗಿದ್ದಾರೆ ಹಿಂಗಿದ್ದಾರೆ ಅನ್ಕೊಂಡ್ ಮಾಡೋದ್ ಜಾಸ್ತಿ ಹುಡುಗಿರು. ಅಲ್ಲ, ನಮಗೂ ಹೇಳ್ತಾರೆ ಅದನ್ನ. ಯಾರು? ಹುಡುಗರು ನಮಗೂ ಇಡ್ತಾರೆ. ಆದ್ರೆ ನಮ್ಮ ಹುಡುಗರು ಸ್ವೀಟು, ಬಿಡ ಇರ್ಲಿ ಬ್ಯಾಲೆನ್ಸ್ ಮಾಡೋಣ, ಪಾಪ ಮತ್ತೆ ಹುಡುಗ್ರ ಜೊತೆಗೆ ಎಲ್ಲ ಈ ಫ್ರೆಂಡ್ ಅಂದ್ರೆ ಹೋಗ್ಲೇಬೇಕಲ್ಲ, ಹಂಗ್ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ನೀವು ಒಂಚೂರು ಹಂಗಲ್ಲ. ಹಂಗ್ ಹೋದ್ರೆ ಒಂದೇ ಇದಕ್ಕೆ ಬೇಗ ನಿಮಗೆ ಅದೇನೋ ಒಂದು ಡೈಲಾಗ್ ಬರ್ದಿದೆ, ಚೆನ್ನಾಗಿತ್ತು, ನೆನಪಾಗ್ತಿಲ್ಲ ಆಕ್ಚುಲಿ. ಬೇಡ, ಅದು ಯಾಕೆಂದ್ರೆ ಸಿನಿಮಾದಲ್ಲಿ ಸಖತ್ ಡೈಲಾಗ್ ಅದು, ಅದಕ್ಕೆ ಅದು ಬೇಡ. ಅದು ಹೇಳಿದ್ರೆ ಅದು ಡೈಲಾಗ್ ಹಾಕಬಿಡ್ತಾರೆ, ರಿವೀಲ್ ಆಗ್ಬಿಡುತ್ತೆ. ಸೊ ಇಡೀ ಮಾರ್ಕೆಟ್ ರೌಂಡ್ ಆಗ್ತಿದ್ದಾಯ್ತು. ಆಕ್ಚುಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು, ಖುಷಿ ಆಯ್ತು. ಅಂದ್ರೆ ಒಂದು ಸಿನಿಮಾದಲ್ಲಿ ಬರೀ ಆಕ್ಟ್ ಮಾಡೋದಷ್ಟೇ ಅಲ್ಲ, ಸಿನಿಮಾಗೆ ಪ್ರಮೋಷನ್ ಭಾಗವಾಗಿ ನಾವೇನ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೂಪರ್. ಸೊ ಇದ್ರ ಜೊತೆಗೆ ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಆಬ್ವಿಯಸ್ಲಿ ಕಿರಣ್ ಅವ್ರನ್ನ ನೀವು ಹಿಂದೆ ನೋಡಿರ್ತೀರಾ, ರಾನಿಗಿಂತ ಹಿಂದೆ ನೋಡಿರ್ತೀರಾ. ಬಟ್ ಅವಾಗ ನೋಡಿದಾಗ ಅವ್ರು ಚಾಕ್ಲೇಟ್ ಬಾಯ್ ಆಗಿ ಕಾಣಿಸ್ತಾರೆ. ಒಂದು ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಅವ್ರದ್ದೇ ಆದಂತ ಒಂದು ವಿಭಿನ್ನ ಪ್ರಯತ್ನ, ವಿಭಿನ್ನ ಒಂದು ಲುಕ್ಕಲ್ಲಿ ಇರ್ಬೋದು ಕಾಣಿಸ್ಕೊಂಡು ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ರಾನಿ ಅಂತ ಬಂದಾಗ, ನೀವು ಕಿರಣ್ ರಾಜ್ನ ನೋಡಿದಂಥ ರೀತಿ, ಆ ಚೇಂಜ್ ಓವರ್, ಹಾಗೆ ನೀವು ಅವ್ರ ಜೊತೆ ಆಕ್ಟ್ ಮಾಡಿದಂಥ ಅನುಭವ, ಇದರಲ್ಲಿ ಏನು ಗೊತ್ತಾ ಮೇಡಮ್ ಅವರೇ, ಒಂದು ಅವರು ಟೈಟಲ್ ಅವರು ಅದು 30,000 ಅಡಿನೋ 40,000 ಅಡಿನ ಬಿದ್ರಲ್ಲ, ಅದು ತಮಾಷೆ ವಿಚಾರ ಅಲ್ಲ. ಆಮೇಲೆ ಐಸ್ ಇದಕ್ಕೆ ಹೋಗಿ ಅಲ್ಲಿ ಇದನ್ನ ಸಾಂಗ್ ರಿಲೀಸ್ ಮಾಡಿದ್ದು ಅವೆಲ್ಲ ಏನಿದಾವಲ್ಲ, ಅವೆಲ್ಲ ನಮಗೆ ಮಾಡು ಅಂತ ಹೇಳಿದ್ರೆ 100% ನಂಗೆ ಆಗ್ತಿರಲಿಲ್ಲ. ಯಾಕೆಂದರೆ ನನಗೆ 50 ಅಡಿಯಿಂದ ನೋಡೋಕ್ಕೆ ಆಗಲ್ಲ ನನಗೆ, ಆಯಿತಾ. ಅಂಥದ್ದು ಅದರಿಂದ ಬೀಳೋರೊಳಗೆ ಹೋಗ್ಬಿಡ್ತಿದ್ದೆ ಅನ್ಸುತ್ತೆ ನಾನು ಮೋಸ್ಟ್ಲಿ ಬಯಕೆ. ಕೆಲವೊಂದು ಹಂಗೆ ಆಗಲ್ಲ. ಅದು ಕೆಲವೊಬ್ರು ಇದರಲ್ಲಿ ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ. ಚಿಕ್ಕದ್ರಿಂದ ನಾನು ಅದು ಮಾಡಬೇಕು, ಸ್ಕೈ ಮಾಡಬೇಕು, ಇದು ಮಾಡಬೇಕು, ನಂಗೆ ಇಂಗ್ಲೀಷ್ ಬರಲ್ಲ, ಏನಾನು ಹೇಳ್ತೀನಿ, ಮೇಲಿಂದ ಬೀಳೋದು,
ಇದ್ರೊಳಗೆ ಆರೋದು ಆ ಥರದ್ದೆಲ್ಲ ಏನಿದೆಯಲ್ಲ ಅದು. ಆಮೇಲೆ ಅವರು ಫೈಟಿಗೆ ಕೆಲವೊಂದು ಈ ನಮ್ಮ ಆಕ್ಷನ್ ಬ್ಲ್ಯಾಕ್ ಏನ್ಗಳಿದೆ ಆ ಫೈಟಿಗೆ ಹಾಕಿರೋ ಎಫರ್ಟ್ ಆಗಿರ್ಬೋದು, ಆಕ್ಟಿಂಗಿಗೆ ಚೇಂಜ್ ಓವರ್ ಆಗಿರ್ಬೋದು, ಲವರ್ ಬಾಯ್ ಆಗ್ತಾರೆ, ಆಮೇಲೆ ಇದಕ್ಕೆ ಬರ್ತಾರೆ, ಅವೆರಡು ಚೇಂಜ್ ಓವರ್ ನಿಮಗೆ ಚೆನ್ನಾಗಿ ಕಾಣಬೇಕು ಅಂದರೆ ಅವ್ರು ಅಷ್ಟು ಎಫರ್ಟ್ ಹಾಕ್ಬೇಕು. ಈಗ ನಾವೆಲ್ಲ ಏನಂತಂದ್ರೆ ಕಾಮಿಡಿ ಮಾಡ್ತಿರ್ತೀವಿ, ಒಂದು ಸೀರಿಯಸ್ಸು, ನಂಗೆ ಸೀರಿಯಸ್ ತುಂಬ ಇಷ್ಟ ಆಯಿತಾ. ಸೀರಿಯಸ್ ನನಗೆ ಗೊತ್ತಿದೆ ನನಗೆ, ಆದರೆ ನಂಗೆ ಕೆಲವೊಂದು ಸಿನಿಮಾ ಎಲ್ಲ ಜಾಸ್ತಿ ಮಾಡಿರೋದು ಕಾಮಿಡಿ ಆದ್ರಿಂದ ಕಾಮಿಡಿ ಅಂತ ಹೇಳ್ತಾರೆ. ನಮಗೆ ನಾವು ಡ್ರಾಮಾದಲ್ಲಿ 7-8 ವರ್ಷ ಮಾಡಿರೋದ್ರಿಂದ ನಮಗೆ ಸಣ್ಣದು ಒಂದು ಎಫರ್ಟ್ ಹಾಕಿ ಮಾಡಿದ್ರೆ ಓಕೆ. ಆದರೆ ಅವರು ಸೀರಿಯಲ್ ಆಗಿದ್ದರು ಇಮಿಡಿಯೇಟ್ಲಿ ಬಂದು ಈ ಥರದೊಂದು ಆಕ್ಷನ್ ಸಿನಿಮಾ ಮಾಡಬೇಕು ಅಂದರೆ ಆ ಚೇಂಜ್ ಓವರ್ ಇದೆ ಗೊತ್ತಾ, ಆ ಚೇಂಜ್ ಓವರ್ ಕೊಟ್ಟರೆ ಜನಕ್ಕೆ ಅನ್ಸೋದು. ಅಂದರೆ ಸೀರಿಯಲ್ ಆರ್ಟಿಸ್ಟ್ ಬಿಡುಗರು ಅನ್ನೋ ಥರ ಅಂದ್ಬಿಟ್ರೆ ಮುಗಿತು, ಅಲ್ಲಿ ಹೋಗ್ಬಿಡುತ್ತೆ. ಅದು ಅಲ್ಲದಲ್ಲೇ ನನಗೊಂದು ಬೇರೆನೇ ಒಂದು ದಾರಿ ಬೇಕು ಅಂತ ಅವ್ರು ಹುಡುಕೊಂಡು ಅದಕ್ಕೆ ಅಷ್ಟು ಎಫರ್ಟ್ ಹಾಕಿ 1-1.5 ವರ್ಷ 2 ವರ್ಷ ಅದನ್ನು ಮಾಡಿದ್ರಲ್ಲ, ಆ್ಯಕ್ಚುಲಿ ದಿ ಗ್ರೇಟ್. ರಾಜ್ ಅವರು ನೀವು ನೋಡಿದಂಥ ಕಿರಣ್ ರಾಜ್, ಹಿಂದೆ ನೋಡಿದಂಥ ಕಿರಣ್ ರಾಜ್ ಆಗಿರೋದು, ಆಗ ಈಗ ರಾನಿ ಆಗಿ ನೋಡ್ತಿರುವಂಥ ಕಿರಣ್ ರಾಜ್, ಅವ್ರ ಜೊತೆ ಆಕ್ಟ್ ಮಾಡಿದಂಥ ಅನುಭವ. ಕಿರಣ್ ಸರ್ನ ನಾನು ಕನ್ನಡತಿಲೇ ನೋಡಿದ್ದು, ಸೊ ಕನ್ನಡತಿ ಮೂಲಕನೇ ನನಗೂ ಗೊತ್ತಿರೋದು. ಇನ್ನೊಂದು ಪ್ರಶ್ನೆ, ಕನ್ನಡತಿ ಬಗ್ಗೆ ಮಾತನಾಡ್ತಾ ಇದ್ರು, ಕನ್ನಡತಿ ನೋಡ್ಬೇಕಾದ್ರೆ ತುಂಬಾ ಜನಕ್ಕೆ ಆಕ್ಚುಲಿ ಕಿರಣ್ ರಾಜ್ ಕ್ರಶ್, ತುಂಬಾ ಹುಡುಗಿಯರಿಗೆ, ಎಷ್ಟೋ ಜನ ಅದಾದ್ಮೇಲೆ ಅವ್ರದ್ದು. ಈಗ ನೀವು ಏನು ಕೇಳಕ್ ಕೊಳ್ತೀರ ನಾನೇ ಹೇಳ, ನೀವು ಆಗಿತ್ತಾ? ಅಲ್ಲ ಇವ್ರಿಗೂ ಕ್ರಶ್ ಆಗಿತ್ತಾ ಅಂತ. ಅಂದ್ರೆ ಇಲ್ಲ ಅಂದ್ರೆ ನಾನ್ ಜಾಸ್ತಿ ಸೀರಿಯಲ್ಸ್ ಏನ್ ನೋಡ್ತಾ ಇರ್ಲಿಲ್ಲ, ಬಟ್ ನಮ್ ಮನೇಲಿ ಇರ್ತಾರಲ್ಲ ಅಜ್ಜಿ ಅಮ್ಮ ಎಲ್ಲ, ಅವರೆಲ್ಲ ಸೀರಿಯಲ್ ಜಾಸ್ತಿ ನೋಡ್ತಾರಲ್ಲ, ಸೊ ಹಂಗಾಗಿ ನನಗೆ ಅವರು ಅಂದ್ರೆ ಯಾವಾಗ್ಲೂ ಒಂದೊಂದ್ಸಲ ನೋಡ್ತಿದ್ದೆ ಅಷ್ಟೇ, ಬಟ್ ಫುಲ್ ಫ್ಲೆಡ್ಜ್ ಆಗಿ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆ್ಯಂಡ್ ನನಗೆ ಇಲ್ಲಿ ಕತೆ ಕೇಳೋಕ್ಕೆ ಅಂತ ಹೋದಾಗ, ಐ ಮೀನ್ ಮಾಸ್ತಿ ಸರ್ ಆಲ್ರೆಡಿ ಹೇಳಿದರು ಕಿರಣ್ ಅವರು ಅಂತ, ಸೊ ನನಗೆ ಓಕೆ ಸರಿ ಕೇಳೋಣ ಕತೆ. ನನಗೇನಂದರೆ ಕತೆ ತುಂಬ ಮುಖ್ಯ, ಅದು ತುಂಬ ಪಾತ್ರ ಚೆನ್ನಾಗಿರಬೇಕು ಅನ್ನೋದೊಂದು ತುಂಬ ಮನಸ್ಸಲ್ಲಿತ್ತು. ಬಟ್ ಹೋದಾಗ ನನಗೆ ಆ್ಯಕ್ಚುಲಿ ಅವರು ಫೋಟೋಶೂಟ್ ಮಾಡಿದರು ಆಲ್ರೆಡಿ ಕಿರಣ್ ಸರ್ಗೆ. ಅದನ್ನು ತೋರಿಸಿದಾಗ ನನಗೆ ಅನಿಸ್ತು ಓಕೆ ಸಮಥಿಂಗ್ ಏನೋ ಮಾಡ್ತಿದ್ದಾರೆ ಇವರು, ಅಂದರೆ ನಮಗೆ ಒಂದು ಟೀಮ್ ಎಷ್ಟು ಪ್ಯಾಷನೇಟ್ ಆಗಿದೆ ಅಂತ ಅವ್ರು ಏನು ಅಂದ್ಕೊಂಡಿದ್ದಾರಲ್ಲ, ಅವ್ರು ಏನು ಹೇಳ್ತಾರೆ ಆ್ಯಂಡ್ ಅವ್ರು ಏನು ಮಾಡಿರ್ತಾರೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಸೊ ನನಗೆ ತುಂಬ ಖುಷಿ ಆಯಿತು ಕಿರಣ್ ಸರ್ನ ಆ ರೀತಿಲಿ ಅವ್ರು ನೋಡಿ ಆ್ಯಂಡ್ ಅವ್ರಿಗೋಸ್ಕರ ಫ್ರೇಮ್ ಮಾಡಿರೋದು. ಆ್ಯಂಡ್ ದೆನ್ ಆಮೇಲೆ ನನಗೆ ಸೆಟ್ಟಲ್ ಅನಿಸಿದ್ದು ಅವ್ರು ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಸಿನಿಮಾನೇ ಅವ್ರಿಗೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಬರೀ ರಾನಿ ಸಿನಿಮಾ ಅಂತಲೇ ಮಾತಾಡ್ತಿರ್ತಾರೆ. ಆ್ಯಂಡ್ ಅವ್ರಿಗೆ ಇದನ್ನು ಹಂಗೆ ಮಾಡಬೇಕು, ಈ ಸಿನಿಮಾನ ಹಿಂಗೆ ಬಲ್ ರಾನಿ ಅಂತಲ್ಲ, ಆಮೇಲೆ ಅವರಿಗೆ ಕನ್ನಡದ ಬಗ್ಗೆ ಎಷ್ಟು ಒಲವಿದೆ ಅಂತಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದು ನಾನು ಅವರಲ್ಲಿ ಕಂಡಿದ್ದು. ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಇದನ್ನು ಮಾಡಿದ್ವಿ, ಇದಕ್ಕಿಂತ ಇನ್ನೇನು ಚೆನ್ನಾಗಿ ಮಾಡ್ಬೋದು, ಈ ಸಿನಿಮಾ ನೆಕ್ಸ್ಟ್ ಸಿನಿಮಾ ಆ ಥರದ್ದು ತಲೆ, ಆ ಐಡಿಯಾ ನಂಗೆ ತುಂಬ ಇಷ್ಟ ಆಯಿತು. ಅಂತಂದರೆ ಈಗ ಒಂದು ಪ್ಯಾಟ್ರನ್ನಾಗಿ ಈಗ ಹೀರೋಗಳು ಇತ್ತು ಅಂತಂದರೆ ಅದೊಂದು ಪ್ಯಾಟ್ರನ್ನಿಗೆ ಕುತ್ಕೊಂಡ್ಬಿಡ್ತಾರೆ ಕೆಲವು ಜನ, ಈ ಪ್ಯಾಟ್ರನ್ ಅವ್ರದ್ದು ಹಂಗಲ್ಲ, ಈಗ ಈ ಪ್ಯಾಟ್ರನ್ ಮಾಡಿದ್ವಿ, ಇದನ್ನು ಬಿಟ್ಟು ಇನ್ನೇನು ಮಾಡ್ಬೋದು ವಿಶೇಷತೆ. ಅಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ಬೇಕು, ಯಾಕೆ ಮಾಡೋಕ್ಕಾಗಲ್ಲ, ಆ ಥರದ್ದು ಚಾಲೆಂಜ್ ಜಾಸ್ತಿ ಅವ್ರ ಹತ್ರ. ಅದು ಖುಷಿ ನಾ ಕಂಡಿದ್ದು. ಆ್ಯಂಡ್ ಅವ್ರು ಹೇಳ್ದಂಗೆ ಅವ್ರು ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ನೀವೇ ಎಲ್ಲ ನೋಡಿದ್ದೀರಾ, ಪ್ರಮೋಷನ್ ಅಂತ ಬಂದಾಗ್ಲೂ ತುಂಬ ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡ್ತಾರೆ. ಐ ಥಿಂಕ್ ನನಗನ್ಸೋದು ಹೊಸಬ್ರಾಗಿ ನಾವು ಹೀರೋ ಅಥವಾ ಹೀರೋಯಿನ್ ಅಂತ ಬಂದಾಗ ವಿ ಹ್ಯಾವ್ ಟು ಬಿ ರೆಡಿ ಟು ಗಿವ್ ಎವ್ರಿಥಿಂಗ್ ಟು ದ ಸಿನಿಮಾ ಅಂತ ಅನ್ಸುತ್ತೆ. ಅಂದರೆ ಆ ಒಂದು ಡೆಡಿಕೇಶನ್ ಇದ್ದರೆ ಐ ಥಿಂಕ್ ಅದು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ಹಾಗೆ ಕಿರಣ್ ಸರಲ್ಲಿ ತುಂಬ ಮೇಲಿಗೆ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅವ್ರಿಗಿರೋ ಒಂದು ಪ್ಯಾಷನ್ ಮತ್ತು ಹಾರ್ಡ್ ವರ್ಕ್ ನೋಡಿ ನಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನನಗೆ ಐ ಸ್ಟಿಲ್ ಇನ್ನೂ ರಿಮೆಂಬರ್, ನಮ್ಮದು ಫಸ್ಟ್ ಶಾರ್ಟ್ಸ್ ಜಿಮ್ಮಲ್ಲಿತ್ತು. ಆವಾಗ ಆ್ಯಕ್ಚುಲಿ ಕಿರಣ್ ಸರೇ ಬಂದು ಎಲ್ಲ ಸೆಟ್ಟೆಲ್ಲ ಮಾಡ್ತಿದ್ರು. ಅಂದರೆ ಅವರು ಒಂದು ಅವ್ರಿಗೇನೋ ಅದು ಒಂದು ಮುಜುಗರ ಇಲ್ಲ, ಅಂದರೆ ನಾನು ಈ ಕೆಲಸ ಮಾಡಬಾರ್ದು ಅಂತಲ್ಲ. ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಧರ್ಮಣ್ಣ ಅವರೇ, ನೀವು ಸಿನಿಮಾದಲ್ಲಿ ನೀವೇ ಡೈರೆಕ್ಟರ್ ಆಕ್ಚುಲಿ ಸಿನಿಮಾದೊಳಗೆ, ಬಟ್ ಸಿನಿಮಾದ ಹೊರಗೆ ಅಂದರೆ ಈ ಸಿನಿಮಾ ಆಗೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಡೈರೆಕ್ಟರ್. ಸೊ ಡೈರೆಕ್ಟರ್ ವಿಷನ್ ಅನ್ನ ನೀವು ನೋಡಿದ್ದು, ಹಾಗೆ ಆ ಪ್ರಾಡಕ್ಟ್ ಅನ್ನ ನೀವು ನೋಡ್ತಿರೋದಕ್ಕೂ ಅಲ್ಲಿ ಆದಂಥ ಚೇಂಜಸ್ ಇರ್ಬೋದು, ಅಥವಾ ಡೈರೆಕ್ಟರ್ ಬಗ್ಗೆ. ಅದೇ ಡೈರೆಕ್ಟರ್ ಬಗ್ಗೆ ನಂಗೆ ಏನು ಖುಷಿಯಾಗಿದ್ದಂತಂದರೆ ನಾನು ಅವಾಗತ್ತೂ ಹೇಳಿದೆ, ಆ ಥರ ಇದ್ದರೆ ಟೀಮ್ಗಳಲ್ಲಿ ಒಂದು ಪ್ರೀತಿ, ಒಂದು ಇಡೀ ಕೆಲಸ ಸೆಟ್ಟಲ್ಲಿ ಏನು ನಡೆಯುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಕೆಲಸ ಮಾಡೋಕ್ಕೆ ಈಸಿ. ಆಮೇಲೆ ನಾವು ಆ್ಯಕ್ಟರ್ಸ್ಗಳು ನಾವು ಏನೇನು ಮಾಡ್ತೀವಿ ಅಂತ ನಮಗೆ ಫಸ್ಟೇ ಗೊತ್ತಿದ್ರೆ, ಕತೆ ಇದು ಗುರು, ಇದು ಸೀರಿಯಸ್ ಸೀನಾ, ಕಾಮಿಡಿ ಸೀನಾ, ಆಕ್ಷನ್ ಸೀನಾ ನಮಗೆ ಗೊತ್ತಿದ್ರೆ ನಾವೇನು ಮಾಡಬಾರ್ದು, ಏನು ಮಾಡಬೇಕು ಅಂತ ನಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಅವ್ರಿಗೆ ಫಸ್ಟ್ನೇ ದಿನನೇ ಅವ್ರು ಕರೆದ್ಬಿಟ್ಟು ನಮಗೆ ಬೆಸ್ಟ್ ಕ್ಲಬ್ಬಲ್ಲಿ ಎಲ್ಲರಿಗೂ ಕತೆ ಹೇಳೋರು, ಅಷ್ಟು ಆರ್ಟಿಸ್ಟ್ನೆಲ್ಲ ಕರೆದು. ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ, ಚೆನ್ನಾಗಿದೆಯಲ್ಲ ಐಡಿಯಾ ಇದು, ಎಲ್ಲರೂ ಕೂರಿಸ್ಬಿಟ್ಟು ಕತೆ ಹೇಳ್ಬಿಟ್ರೆ ಆ ಪಾತ್ರಕ್ಕೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಕ್ಲಾರಿಟಿ ಬಂದ್ಬಿಡುತ್ತೆ, ತಲೆ ಒಳಗೆ ಹೋಗ್ಬಿಡುತ್ತೆ. ಅವಾಗ ಸೆಟ್ಟಿಗೆ ಹೋದಾಗ ಅವರು ಹೇಳಿದ್ರೆ ಸಣ್ಣ ಪಣ್ಣ ಚೇಂಜಸ್ ಹಿಂಗಿದೆ ಅಂತಂದರೆ ಈಸಿ ನಮಗೆ ಪಟ ಮಾಡೋಕ್ಕೆ. ನಾವು ಹೋಗಿ ಬರೀ ನಮ್ಮ ಕ್ಯಾರೆಕ್ಟ್ರು ಮಾತ್ರ ಹೇಳಿ ಆ ಕ್ಯಾರೆಕ್ಟರ್ ಮಾತ್ರ ಮುಂದೆ ಎಲ್ಲ ತಿಳ್ಕೊಂಡು ಇದೆಲ್ಲ ಮಾಡೋದಕ್ಕಿಂತ ಎಲ್ಲರೂ ಕೂರಿಸಿ ಕತೆ ಹೇಳೋದಿದೆಯಲ್ಲ, ಅದು ನನಗೆ ಖುಷಿ ಅನ್ನಿಸ್ತು. ಆಮೇಲೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಸರ್,
ಇದೊಂದೇ ಅಂತಲ್ಲ, ಸುಮಾರು ವರ್ಷ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗ್ಬಿಟ್ಟು ಈ ತರ ಸಿನಿಮಾಗೆ ಪ್ರೊಡ್ಯೂಸರ್ ಒಪ್ಕೊಂಡು ಯಾಕೆ ಮಾಡ್ಯಾರೆ ಅಂತಂದ್ರೆ ಅವ್ರು ಹೇಳಿದ ಕತೆ ಅವ್ರಿಗೆ ಅಷ್ಟು ಕನೆಕ್ಟ್ ಆಗಿದೆ. ಆಮೇಲೆ ಅದು ಕಾಣುತ್ತೆ ನಿಮಗೆ. ನಾನು ಅದೇ ಹೇಳೋದ್ನಲ್ಲ, ಫಸ್ಟ್ನೇ ದಿನ ಅವ್ರು ಹೇಳಿದಾಗ ಇದು ಇವ್ರು ಮೇಕಿಂಗ್ ಮಾಡ್ತಾರ ಅನ್ನೋ ಡೌಟ್ ನನಗೆ ಏನು ಯಾಕೆ ಬಂತು ಅಂತಂದ್ರೆ, ನನಗೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆಯ್ತಾ, ಮತ್ತೆ ಹೆಂಗ್ ತಿಳಿತಾರೆ ಅಂತ ಗೊತ್ತಿಲ್ಲ. ನಾವು ಹೇಳೋದು ಹೆಂಗೆ ನನ್ನ ತಲೆ ಒಳಗಿದ್ದಾಗ. ಆಮೇಲೆ ಸಿನಿಮಾ ನೋಡೋಕ್ಕಿಂತ ಮುಂಚೆನೇ ನನಗೆ ಕ್ಲಾರಿಟಿ ಬಂತು ಬಿಡಿ. ಯಾಕಂದ್ರೆ ಸಟ್ಟಿಗೆ ಹೋದಾಗ ಇವ್ರು ಹೇಳಿದಲ್ಲ ಜೆಮ್ ಸೆಟಪ್, ಅದೇ ಫಸ್ಟ್ ನನಗೆ ಆ ಫೈಟ್ದು ಅವ್ರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ಹಿಂಗಿರುತ್ತೆ ಫೈಟ್ ಹೆಂಗಿರುತ್ತೆ ಅಂತ ಹೇಳಿದ್ರು. ಈ ಜಿಮ್ ಒಳಗೆ ಹಿಂಗ್ ತೆಗಿಬಹುದು ಅಂತ ಅನ್ಸಿತ್ತು ನನಗೆ. ನಾನು ಡಬ್ಬಿಂಗ್ ಹೋದಾಗ್ಲೂ ಕೂಡ ಸುಮಾರು ಇಂಟರ್ವ್ಯೂ ಕೂಡ ಹೇಳಿದ್ದೀನಿ. ಆ ಫೈಟ್ 4-4 ಸತಿ ರಿಪೀಟ್ ಹಾಕೊಂಡು ನೋಡಿದ್ದು ನಾನು. ಯಾಕೆಂದ್ರೆ ಹಂಗಿದೆ ಆ ಫೈಟು, ನಂಗೆ ಅದು ಖುಷಿ ಅನ್ನಿಸ್ತು. ಆ ಥರ ಜಡ್ಜ್ಮೆಂಟ್ ಇದ್ಬಿಟ್ರೆ ಕಲಾವಿದ್ರಿಗೆ ಈಸಿ ಅದು. ಹಂಗಾಗಿ ನಮಗೆ ಈ ಸಿನಿಮಾದಲ್ಲೇನು ಏನೋ ಭಯಂಕರ ಎಫರ್ಟ್ ಹಾಕ್ಬಿಟ್ಟಿದ್ವಿ ಅಂತೇನಿಲ್ಲ. ಇರೋದ್ರಲ್ಲೇ ನಮ್ದೇನು ಎಫರ್ಟ್ ಹಾಕ್ಬೇಕು ಅಷ್ಟು ನಿಯತ್ತಾಗಿ ಹಾಕಿದ್ವಿ. ನಾನು ಸುಮಾರು ಜನ ಕೇಳ್ತಾ ಇರ್ತೀನಿ, ಒಂದು ಕಾಡಾಗಿರ್ಬೇಕು ಅಂದರೆ ದೊಡ್ಡ ಮರಗಳಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎಷ್ಟೇ ವರ್ಷ ಆದ್ರೂ ಮರಗಳು ಮಳೆಗೆ ಬಿದ್ದೋಗುತ್ತೆ. ಎಷ್ಟು ವರ್ಷ ಅಂತ ಇರುತ್ತೆ, ಅಷ್ಟು ವರ್ಷ ಆದ್ಮೇಲೆ ಬೀಳಲೇಬೇಕು. ಅದು ಮತ್ತೆ ಕಾಡಾಗೆ ಇರಬೇಕು ಅಂತಂದರೆ ಅದ್ರ ಕೆಳಗೆ ಸಸಿಗಳು ಬೆಳಿಬೇಕು. ಹಂಗೆ ಯಾವುದೇ ಹೊಸಬರು ಸಿನಿಮಾಗಳು ಬಂದರು ನಾನು ಹೇಳೋದೇನಂತಂದರೆ, ಚೆನ್ನಾಗಿಲ್ಲದ್ದು ಏನು ಮಾಡೋಕ್ಕಲ್ಲ. ಯಾಕೆ ನಾವೇ ಎಲ್ಲ ಸಿನಿಮಾಗಳು ಮಾಡಿದ್ವಿ, ಚೆನ್ನಾಗಿಲ್ಲದ್ದು ಮಾಡಿದ್ವಿ, ಚೆನ್ನಾಗಿರೋದು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಹಂಗಾಗಿ ಇರೋ ಸತ್ಯ ಏನಂತಂದರೆ, ಚೆನ್ನಾಗಿರೋ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಕೇಳ್ಕೊಳ್ಳೋದು ಪರ್ಸ್ನಲಿ, ಅದು ನಮ್ದಾಗಲಿ, ಇನ್ನೊಬ್ಬಂದಾಗಲಿ, ಹೊಸಬ್ರದ್ದಾಗಲಿ, ಹಳಬರ್ದಾಗಲಿ, ನಾನು ಕೇಳೋದು ಚೆನ್ನಾಗಿದೆ ಅಂತ ಕಿವಿಗೆ ಬಿದ್ದಾಗ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಹೇಳ್ತಿದ್ದೀನಿ. ಅವರಿಗೆ, ಟೆಕ್ನಿಷಿಯನ್ಸ್ಗೆ, ಹೀರೋಗಳಿಗೆ, ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಸ್ಗೆ ಅಂತ ಹೇಳ್ತಿಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರಿದ್ದಾರೆ ಸ್ಯಾಂಡಲ್ವುಡ್ಡಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರೋ ಸಿನಿಮಾಗೆ ಸಪೋರ್ಟ್ ಮಾಡಿ. ಹಂಗಿದ್ರೆ ಮಾತ್ರ ನಮ್ಮದು ಕೂಡ ಏನಿದೆ ಗಂಧದ ಗುಡಿ ಥರ ಬೆಳಗುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಹೊಸ ಪ್ರಯತ್ನಗಳು ಯಾಕೆ ಹೊಸಬ್ರಿಗೆ ಪ್ರಯತ್ನಗಳಿಗೆ ಸಿಗಬೇಕು ಅಂತಂದರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಹೊಸಬ್ರು ಸುಮಾರು ಜನ ಇದ್ದಾರೆ ಮೇಡಮ್ ಇವತ್ತು. ಆದರೆ ಅವ್ರಿಗೆ ಏನಂತಂದರೆ, ಇವತ್ತಿಗಿರೋ ಪರಿಸ್ಥಿತಿ ಬಿಸ್ನೆಸ್ಸಿಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆಮೇಲೆ ಹೆಂಗ್ ಬಿಸ್ನೆಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಇದ್ರದ್ದೇನೋ ಐಡಿಯಾ ಗೊತ್ತಿರಲ್ಲ. ಅವ್ರೊಂದು 2 ವರ್ಷ ಬಿದ್ದು ಒಂದು ಸಿನಿಮಾ ಫೇಲೋ ಪಾಸೋ ಹಿಂಗೆಲ್ಲ ಆದಾಗಲೇ ಅನುಭವ ಬಂದ ಮೇಲೆ ಹಿಂಗೆ ಮಾಡ್ಬೋದು ಅಂತ ಬರೋದು. ಅದೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಅಷ್ಟೊಳಗೆ ಅವ್ರ ಜೀವನ ಕಟ್ಕೋಬೇಕಲ್ಲ. ಏನೇ ಮಾಡಿದ್ರು ಈ ಬೆಂಗಳೂರಿಗೆ ಬಂದಾಗ ಊಟ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಪೆಟ್ರೋಲ್ ಹಾಕೊಂಡು ಓಡಾಡಬೇಕು. ಇಷ್ಟಕ್ಕಾದ್ರೂ ಅವ್ರಿಗೆ ಒಂದಿಷ್ಟು ಕಾಸು ಸಿಗುತ್ತೆ ಅಂತಾದರೆ ಅವ್ರು ಇಲ್ಲಿ ಇರ್ತಾರೆ ಮೇಡಮ್. ಇಲ್ಲ ಅಂತಂದ್ರೆ ಅವ್ರ ಲೈಫ್ ಕಟ್ಕೊಂಡು ಮತ್ತೆ ಊರಿಗೆ ಹೋಗ್ತಾರೆ. ಇಲ್ಲ ಏನೋ ಚಿಕ್ಕದಾಗಿ ಬಿಸ್ನೆಸ್ ಹಾಕಂತ ಆ ಥರ ಸುಮಾರು ಜನ ನೋಡಿರೋದ್ರಿಂದ ನಾನು ಹೇಳ್ತಿರೋದು. ಯಾಕೆಂದರೆ ನಾನು AC ರೂಮಾಗ ಕೂತ್ಕೊಳ್ಳೋ ಮಗ ಅಲ್ಲ ನಾನು. ನಂಗೆ ACನೇ ಆಗ್ಬರಲ್ಲ ಫಸ್ಟ್ ಆಫ್ ಆಲ್. ನಾವೆಲ್ಲ ಈ ಥರ ತಿರುಗಾಡ್ಕೊಂಡು ಅಷ್ಟೇ. ನಾವೇನೋ ಹಿಂಗೆ ತಿರುಗಾಡ್ಕೊಂಡು ಏನೇನು ಆಗ್ತಾ ಇದೆ ಒಂದಿಷ್ಟು ಆಫೀಸ್ಗಳಿಗೆ ಹೋಗ್ತಾ ಇರ್ತೀವಿ, ಓಡಾಡ್ತಿರೋದೇ ಕೆಲಸ ನಂದು. ನಾನು 2 ವೀಲರ್ ಹಾಕೊಂಡು ನಾನು ಅದೇ ಐರಾವತ ಅದನ್ನ ಹಾಕೊಂಡು ಓಡಾಡ್ತಿದ್ರೆ ಎಲ್ಲೆಲ್ಲಿ ಓಡಾಡ್ತೀನಿ ನನಗೆ ಗೊತ್ತಿಲ್ಲ. ಅಷ್ಟು ಆಫೀಸಿಗೆ ಓಡಾಡ್ತೀನಿ ನಾನು. ಏನಕ್ಕೆ ಅಂದರೆ ಅಷ್ಟು ನಾನು ಓಡಾಡಿದ್ದೀನಿ ಮೇಡಮ್. ನಾಟಕದಲ್ಲಿ 8-10 ವರ್ಷ ಇಡೀ ಕರ್ನಾಟಕ ಸುತ್ತಿದ್ದೀನಿ. ಕರ್ನಾಟಕ ಸುತ್ತಬೇಕಾದ್ರೆ ಥಿಯೇಟ್ರ್ ಹೆಂಗಿದಾವೆ, ಏನೇನು ಬೇಕಲ್ಲಿ ಸೌಲಭ್ಯಗಳು, ಆ ಥರದ್ದೆಲ್ಲ ರಿಸರ್ಚ್ ಮಾಡಿದ್ದೀನಿ ನಾನು. ಯಾಕೆಂದ್ರೆ ನನಗೆ ಕನ್ನಡ ಅಂದ್ರೆ ಅಷ್ಟು ಇಷ್ಟ, ನಮ್ಮ ಸಿನಿಮಾ ಅಂದ್ರೆ ಅಷ್ಟು ಇಷ್ಟ. ನಮಗೆ ನಾವು ಮಾಡೋ ಕೆಲಸದಲ್ಲಿ ಅದು ಶ್ರದ್ಧೆ ಅದು. ಆ ಥರ ಹೊಸೊಬ್ಬರಿಗೆ ಖಂಡಿತ ಒಳ್ಳೆ ಸಿನಿಮಾಗಳು ಬಂದಾಗ ಬನ್ನಿ, ಥಿಯೇಟ್ರಿಗೆ ಸಿನಿಮಾ ನೋಡಿ. ಚೆನ್ನಾಗಿದ್ರೆ ಒಂದು 4 ಜನಕ್ಕೆ ಹೇಳಿ, ಅದು ಯಾವುದೇ ಸಿನಿಮಾ ಆಗಲಿ. ಇಲ್ಲಾಂದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿದ್ರೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೋ ನಿಮ್ಮ ಫ್ರೆಂಡ್ಸಿಗೋ ಸ್ಟೇಟಸಲ್ಲೋ ಹಾಕಿ ಚೆನ್ನಾಗಿರೋ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತೇಳಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಕಾಡು ಉಳಿಬೇಕು ಅಂದರೆ ಆ ಥರದ್ದಾಗಬೇಕು, ಇಂಡಸ್ಟ್ರಿ ಉಳಿಬೇಕು ಅಂದರೆ ಹಿಂಗೆಲ್ಲ ಸಪೋರ್ಟ್ ಮಾಡ್ಬೇಕು. ಅಷ್ಟೇ ನಾನು ಹೇಳೋದು ಮೇಡಮ್. ಸೂಪರ್. ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟರು. ಅಂದ್ರೆ ಎಲ್ಲರೂ ಕೂಡ ಆಲ್ರೆಡಿ ಅಂದ್ರೆ ಮರದಿಂದನೇ ಎಲ್ಗೂ ಸಾಧ್ಯ ಇಲ್ಲ, ಚಿಕ್ಕ ಚಿಕ್ಕ ಗಿಡಗಳಿಂದ ಕೂಡ ಪ್ರತಿಯೊಂದು ಸಾಧ್ಯ ಇದೆ ಅಂತ ಒಂದು ಅದ್ಭುತ ಮಾತುಗಳನ್ನ ಹೇಳ್ತಾ ಇದ್ರು. ಇನ್ನು ರಾಧ್ಯ ಅವ್ರಿಗೆ ಕೇಳ್ತೀನಿ, ಸಿನಿಮಾನ ಎಲ್ಲರೂ ನೋಡಿ ಮೆಚ್ಕೋತಾ ಇದ್ದಾರೆ, ಬಟ್ ಇನ್ನೂ ಸಿನಿಮಾ ನೋಡದೇ ಇರೋರಿಗೆ ಯಾಕೆ ಬಂದು ಸಿನಿಮಾನ ನೋಡಬೇಕು ಥಿಯೇಟರ್ಗೆ? ನಾನು ಯಾವಾಗಲೂ ಹೇಳ್ತೀನಿ, ಐ ಥಿಂಕ್ ಜನನೇ ನಮಗೆ ದೇವ್ರ ಥರ. ಅವರು ಇಷ್ಟಪಟ್ಟು ಅವ್ರು ನಮ್ಮನ್ನ ಬೆಳೆಸಿದ್ರೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ, ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಹೊಸೊಬ್ರು ಅಂತ ಸಿನಿಮಾಗೆ ಬರದೆ ನೋಡದೆ OTTಲಿ ವೇಟ್ ಮಾಡ್ಕೊಂಡು ನೋಡಬೇಡಿ. ಬಿಕಾಸ್ ನಾವು ತುಂಬ ಆ ಒಂದು ಏನಂತಾರಲ್ಲ, ಆ ಹಸಿವು ಇಟ್ಕೊಂಡು ಆ ಎಫರ್ಟ್ ಕೊಟ್ಟು ನಾವು ಸಿನಿಮಾ ಮಾಡ್ತಿರ್ತೀವಿ. ದಟ್ ನಾವು ಒಂದಿನ ನಿಮ್ಮನ್ನೆಲ್ಲ ರೀಚ್ ಆಗ್ಬೋದು ಅಂತ. ನಾವು ಸಿನಿಮಾ ಮಾಡೋದೇ ನಿಮಗೋಸ್ಕರ ಆ್ಯಂಡ್ ನೀವು ನೋಡಲಿ ಅಂತ. ಸೊ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ರಾನಿ ಸಿನಿಮಾ ಯಾಕೆ ನೋಡಬೇಕಂದ್ರೆ, ಒಂದು ವಿಭಿನ್ನವಾದಂಥ ಕತೆ. ನೀವು ಎಲ್ಲೂ ಆಲ್ಮೋಸ್ಟ್ ಆ 2.5 ಅವರ್ಸ್ ನಿಮ್ಗೆ ಎಲ್ಲೂ ಬೋರ್ ಆಗದೆ ತುಂಬ ಇಷ್ಟಪಟ್ಟು ಫ್ಯಾಮಿಲಿ ಜೊತೆ ಸಿನಿಮಾನ ನೋಡ್ತೀರಾ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಎಲ್ಲ ರೀತಿ ಕಂಟೆಂಟ್ ಇದೆ. ಹುಡುಗರಿಗಿದೆ, ಫ್ಯಾಮಿಲಿಗಿದೆ, ಮಕ್ಕಳಿಗಿದೆ, ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಹುಡುಗಿಯರಿಗೂ ಇದೆ. ಹುಡುಗಿಯರಿಗೂ ಇದೆ. ಅದು ಎಸ್ಪೆಷಲಿ ನನ್ನ ಕಡೆಯಿಂದ ಅಂತೂ ಇದೆ. ಹೌದು. ಸೊ ಇದು ಎಲ್ಲರಿಗೂ ಎಲ್ಲೋ ಒಂದು ಕಡೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ರಾನಿ ಸಿನಿಮಾ ಬಗ್ಗೆ. ಆ್ಯಂಡ್
ಟ್ರೇಲರ್ ನೋಡಿದವರೆಲ್ಲ ಪ್ರತಿಯೊಬ್ಬರು ತುಂಬ ಮೆಚ್ಕೊಂಡಿದ್ದಾರೆ, ಸಿನಿಮಾ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಸುಳ್ಳಾಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಾನಿ ಸಿನಿಮಾನ ನೀವು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ನಮ್ಮ ಸಿನಿಮಾ ರಿಲೀಸ್ ಆಗಿ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ. ಸೊ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ರಾನಿ ಸಿನಿಮಾನ ನೋಡಿ. ಆ್ಯಂಡ್ ನಮಗೆ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವಾಗ ಒಂದು ಟ್ವಿಸ್ಟ್ ಅಂತ ಹೇಳಿದೆ, ಏನು ಟ್ವಿಸ್ಟ್ ಇಲ್ಲ. ಸೊ ನೋಡಿದ್ರಲ್ಲ, ಅಂದ್ರೆ ಒಂದು ಒಳ್ಳೆ ವಾಕ್ ಜೊತೆಗೆ ಒಂದು ಒಳ್ಳೆ ಶಾಪಿಂಗ್ ಜೊತೆಗೆ ಒಂದು ಅದ್ಭುತವಾಗಿ ಒಂದು ಬಾಟ್ಲೆ ಕೊಟ್ಟೆ ಅಂತ ನಾನು ಅನ್ಕೋತೀನಿ. But actually- ಇವ್ರು ಹೇಗೆ ಎಂಜಾಯ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಧರ್ಮನ ಸರ್ ಪಾಪ ನನಗೆ ಅಂತ ಈ ಪುಸ್ತಕ ಕೊಡ್ಸಿದ್ದಾರೆ. ನಾನೇನು ಕೊಡ್ಸಿಲ್ಲ ಅವ್ರಿಗೆ, ಇಲ್ಲಿ ಏನೂ ಇಲ್ಲ. ತರಕಾರಿ ಕೊಟ್ಟು ಯಾವ ಪರವಾಗಿಲ್ಲ. ಸೊ ಈ ತರಕಾರಿ ನಿಮ್ಗೋಸ್ಕರ. ಬೇಡ ಮೇಡಮ್, ಈಗಲೇ ಗೊತ್ತಾಯ್ತಾ ಅವರು ಬಿಸಿಬೇಳೆ ಬಾತ್ ಮಾಡ್ತಾರಾ ಇಲ್ಲ ಖಾಲಿ ಬಾತ್ ಮಾಡ್ತಾರ? ಅಲ್ಲ ನಾನು ಇಲ್ಲ ಆ್ಯಕ್ಚುಲಿ ಅದಿರ್ಲಿ, ಅವ್ರಲ್ಲಿ ಡಿಸೈಡ್ ಮಾಡ್ಬೇಕು ಈಗ ಅದನ್ನ. ಹೌದು, ಆಕ್ಚುಲಿ ವಿನ್ ಆಗಿರೋದಂದ್ರೆ ಧರ್ಮಣ್ಣ ಅವರು. ಹೆಂಗ್ ಸಾಧ್ಯ? ಸಾಧ್ಯ, ನೀವು 50 ರೂಪಾಯಿ ತಗೊಂಡು ಮತ್ತೆ 50 ರೂಪಾಯಿ ಅವ್ರಿಗೆ ಕೊಟ್ರಿ. ಬಟ್ ಅದಲ್ಲ, ಇವರು ಅಂದ್ರೆ ಯಾವುದೇ ಬಾರ್ಗೇನಿಂಗ್ ಇಲ್ಲದೆ ಮೋಸ. ಬಾರ್ಗೇನಿಂಗ್ ಇಲ್ಲ ಮೇಡಮ್ ಅವರೇ. ಮತ್ತೆ ನೋಡಿ, ತರಕಾರಿ, ಸೊಪ್ಪು, ಹೌದು, ಹಣ್ಣು, ತೆಂಗಿನಕಾಯಿ. ಹಂಪ್ಲು ನೋಡಿ ಜನತೆ ಹೋಗಿ ಊಟ ಮಾಡೋ ತಗೊಂಡು ತಗೊಂಡಿದ್ದೀನಿ ನಾನು. ನೋಡಿ, ಇದು ನೀವೇ ಡಿಸೈಡ್ ಮಾಡಿ. ಡಿಸೆಂಬರ್ ಮೆಸೇಜ್ ಆಗ್ತಾರೆ ಬಿಡಿ. ಅದಲ್ದೆ ಆಕ್ಚುಲಿ ನಿಮಗೆ ಬುಕ್ ಕೊಡ್ಸಿದ್ದಾರೆ ಅಲ್ವಾ, ಆ ಬುಕ್ಗೆ ನಿಮಗೆ ಗೊತ್ತಿಲ್ಲದೆ ಅವರು ಎಕ್ಸ್ಟ್ರಾ ಪೇ ಗಿಫ್ಟ್ ಮಾಡಿದ್ದಾರೆ. ಕೊಟ್ಟಿದ್ದಾರೆ. ಸರಿ ಆಯ್ತು ಧರ್ಮನ ಸರ್, ಥ್ಯಾಂಕ್ ಯು ಸೋ ಏನು ಮಚ್. ಅಂಥದ್ದೆಲ್ಲ ಏನಿಲ್ಲ. Thank you. ನಾವು ಏನಕ್ಕೆ ಅಲ್ಲಿ ಬಾರ್ಗೇನ್ ಮಾಡಲಿಲ್ಲ ಅಂತಂದರೆ ಈಗ ಹೇಳ್ತೀನಿ. ನಾನು ಸೋತ್ರೂ ಪರವಾಗಿಲ್ಲ, ಅವ್ರಿಗೆ ಅದು ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ಬಾರ್ಗೇನ್ ಮಾಡಲಿಲ್ಲ. ನನಗೆ ಎಷ್ಟು ಸಿಗುತ್ತೆ 100 ರೂಪಾಯಿಗೆ ಅಷ್ಟೇ ಸಾಕು ಅಂತನ್ಸಿ ನಾನು ಸೋಲಕ್ಕೂ ರೆಡಿ ಇದ್ದೆ. ಏಕೆಂದರೆ ನಮಗೆ ಕಷ್ಟ ಅಂದರೆ ರೈತರು, ನಾವು ಚಿಕ್ಕದ್ರಿಂದನೂ ರೈತರ ಕೆಲಸ, ನಮ್ಮ ರೈತರ ಫ್ಯಾಮಿಲಿ ಕಷ್ಟ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅಲ್ಲಿ ಬಾರ್ಗೇನೂ ಮಾಡ್ತಿರಲಿಲ್ಲ. ನಾನು ಸೋಲಕ್ಕೆ ನಾನು ರೆಡಿ ಇದ್ದೆ ಅಷ್ಟೇ. ಸೊ ಸ್ವೀಟ್, ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. Thank you so much. ಆರಾಮಾಗಿ ನಡ್ಕೊಂಡು ಒಂದು ಅಂತ ಇಂಟರ್ವ್ಯೂ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಒಳ್ಳೆದಾಗಿ, ಇದೇ ರೀತಿ ನಿಮ್ಮ ಸಿನಿ ಪಯಣಕ್ಕೂ ಕೂಡ ಆಲ್ ದ ಬೆಸ್ಟ್. ಹೀಗೆ ಎಷ್ಟು ಸಿನಿಮಾಗಳನ್ನ ಮಾಡ್ತಾ ಇರಿ ಇಬ್ರು ಕೂಡ. ಹೀಗೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮಿಸ್ ಮಾಡ್ದಂಗೆ Thank you. ಕನ್ನಡ ಸಿನಿಮಾಗಳನ್ನ ನಮ್ಮ ರಾನಿ ರಿಲೀಸ್ ಆಗಿದೆ, ದಯವಿಟ್ಟು ನಾಳೆನೇ ಇವತ್ತೇ ಹೋಗಿ ನೋಡಿ ಹೆಂಗಿದೆ ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕನ್ನಡ ಸಿನಿಮಾಗಳ ಮೇಲೆ ಇರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ಇನ್ನೊಬ್ಬರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾನಿ ಇವತ್ತು ರಿಲೀಸ್ ಆಗಿದೆ, ಅದು ಕೂಡ ಮಾತನಾಡ್ತಿದ್ದೀರಾ. ಸೊ ಮನೇಲಿ ಕೂತು ಮಾತನಾಡೋ ಬದಲು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅದ್ರ ಬಗ್ಗೆ ರಿವ್ಯೂ ಕೊಡಿ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.